ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ, ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳವಲ್ಲ. ಧರಣಿಯನು ಪೊತ್ತಿದ್ದ ಮಹಶೇಷಗಿರಿದು ಹರದು ಕುಮಾರ ಸಕಲ ಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ, ಹರದ ಸುಕುಮಾರ ಸಕಲ ಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ, ಭೋಗದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗಲೇ ಮುದದಿಂದ ನಿನ್ನ
ಅಂಬುರುಹದಳನಿಯೇ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಕಥಾಮೃತವ ಆಗ ಸುಧನ್ವನು ಬೇಗದಿರಣ ಕಲ್ವಾಯುತ ಮೊದದಿನ ಬಾಗುದ ಜನನಿ ಗುಂದಿಸುತ್ತಲೇ ಬಾಗುದ ಜನನಿ ಗುಂದಿಸುತ್ತಲೇ ವಿನಮಿತವಾಗುದ ಚಿಂತೆಯ ಆಗದು ಧಾರುವರು ಬೇಕಾದಿ ರಣಕನು ಆಗುತ್ತ ಮುತದಿಂದ ಉತ್ಸಾಹ ಕೇವಲ ನನ್ನ ಮುಖದಲ್ಲಿ ಮಾತ್ರವಲ್ಲ, ಚಂಪಕಾವತಿಯ ಪ್ರತಿಯೊಬ್ಬನ ಮುಖದಲ್ಲಿ ಒಡೆದು ಕಾಣಿಸ್ತಾ ಉಂಟು. ಕಾರಣ ಏನು? ಉತ್ಸಾಹ ಭಕ್ತಿಗೆ ಹೇತುಕವಾಗಿ ಮೂಡಿದೆಯೋ ಅಲ್ಲ ಭಕ್ತಿ ಲಕ್ಷ್ಯವಾದದ್ರಿಂದ ಮೂಡಿದೆಯೋ? ಎರಡೂ ಅಲ್ಲ. ಭಕ್ತಿಯ ಸಾಧನೆಗೆ ಸಾಧನವಾಗಿ ಒದಗಿದ್ದು ನಮಗೆ ಇವತ್ತು ಯುದ್ಧ. ಆದ್ರಿಂದಲೇ ಉತ್ಸಾಹ ರಣೋತ್ಸಾಹವಾಗಿದೆ. ಕೇವಲ ರಣೋತ್ಸಾಹ ಎನ್ನುವುದು ಪ್ರದರ್ಶಕ ಬುದ್ಧಿಯಿಂದ ಹುಟ್ಟಿದ್ದಲ್ಲ, ದರ್ಶನದ ಅಪೇಕ್ಷೆಯಿಂದ ಹುಟ್ಟಿದ್ದು. ಕೃಷ್ಣ ದರ್ಶನಕ್ಕೆ ಈ ಯುದ್ಧವೇ ಮಾಧ್ಯಮ, ಹೀಗೆ ಅಂತ ನಮ್ಮ ತಂದೆ ಹಂಸಧ್ವಜ ಭೂಪತಿಗಳು ಆಡಿದ ಮಾತು ಸಭೆಯಲ್ಲಿ. ಅದನ್ನು ಸಾಧಿಸಿಕೊಳ್ಳುವುದಕ್ಕೆ ನಮ್ಮ ತಂದೆಯವರಿಗೆ ಸಾಧನವಾಗಿ ಒದಗಿದ್ದು ಈ ಸುಧನ್ವ, ಸುಧನ್ವನಿಗೆ ಸಾಧನವಾಗಿ ಒದಗಿದ್ದು ಯುದ್ಧ. ಹಾಗಾದರೆ ಯುದ್ಧಕ್ಕೆ ಕಾರಣವಾಗಿರುವುದು ನಮ್ಮ ತಂದೆಯವರ ಸಂಕಲ್ಪ. ಅದಕ್ಕೆ ಬದ್ಧರಾಗಿಯೇ ಹಸ್ತಿನಾವತಿಯಿಂದ ಬಂದಂತಹ ಅಶ್ವ ಬಂಧನವಾಗಿ ಹೋಗಿದೆ, ಪಂಥಾಹ್ವಾನವನ್ನು ಕೊಟ್ಟಾಗಿ ಹೋಗಿದೆ. ಹೇಗೆ? ಈ ಕುದುರೆಯನ್ನು ಕಟ್ಟಿ ಆಮೇಲೆ ಪಾರ್ಥಗಿದಿರಾಗಿ ಸೆಣಸಿ ಆಹವದಿ ಪಾರ್ಥನ ಶೌರ್ಯದ ಬಿಂಕ ಮುರಿಯಲು ಒದಗಿ ಬಹನಾಯದು ಕುಲೋತ್ತಮ, ಅವನಿದಿರಿನಲ್ಲಿ ಸಾಹಸವನ್ನು ತೋರ್ತೇನೆ. ನಮ್ಮ ತಂದೆಯವರು ತೋರುವ ಸಾಹಸ ಭಿನ್ನವಾದದ್ದು, ನಾವು ತೋರಬೇಕಾದ ಸಾಹಸ ಬೇರೆಯಾದದ್ದು. ನಮ್ಮ ತಂದೆಯವರಿಗೆ ವೇದಿಕೆಯನ್ನು ಸಜ್ಜುಗೊಳಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿಯೇ ನನ್ನನ್ನು ಸೇನಾನಿ ಅಂತ ನೇಮಕವನ್ನು ಮಾಡಿದ್ದಾರೆ. ಬಲು ದೊಡ್ಡ ಭಾಗ್ಯ ಇದು. ಸಮಸ್ತ ಚಂಪಕಾವತಿಯ ಭಕ್ತಿಯನ್ನು ಶಕ್ತಿಯನ್ನು ಪ್ರತಿನಿಧಿಸುವುದಕ್ಕೆ ಈ ಸುಧನ್ವನಿಗೆ ಅವಕಾಶ ಒದಗಿ ಬಂತು ಅಂತಾದ್ರೆ ಈ ನಾಡಿನಲ್ಲಿ ಹುಟ್ಟಿದ್ದಕ್ಕೊಂದು ಸಾರ್ಥಕ್ಯ, ಆ ಸಾರ್ಥಕ್ಯವನ್ನು ಕಾಣುವುದಕ್ಕೆ ಅನುಕೂಲವಾದಂತಹ ಅವಕಾಶ. ಈ ನೆಲೆಯಿಂದಲೇ ಸನ್ನದ್ಧನಾದವನ ತಂದೆಯಿಂದ ಅಪ್ಪಣೆಯನ್ನು ಪಡ್ಕೊಂಡಾಗಿದೆ. ಕೇವಲ ತಂದೆಯವರ ಅಪ್ಪಣೆ ಮಾಡಿದ್ರು ಎಂಬುದರಿಂದ ಮುಂದೆ ನುಗ್ಗುವುದಕ್ಕಿಲ್ಲ. ಈ ಯುದ್ಧ ಗಂಭೀರವಾದದ್ದು. ಯಾವನೊಂದಿಗೆ ನಾವು ಹೋರಾಟವನ್ನು ತೊಡಗಿದ್ದೇವೋ ಅವನೊಂದಿಗೆ ಸೋತು ಹಿಂದಿರುಗುವ ಪ್ರಶ್ನೆ ಇಲ್ಲ. ಒಂದೋ ಗೆಲ್ಲುತ್ತೇವೆ, ಇಲ್ಲ ಸಾಯ್ತೇವೆ. ಮಾಡು ಇಲ್ಲವೇ ಮಾಡಿ, ಇದು ನಮ್ಮ ಪಂಥ, ಇದು ನಮ್ಮ ಪಥ. ಆದ್ರಿಂದಲೇ ಅದಕ್ಕೆ ಸಜ್ಜಾಗಿ ನಿಂತ ಕಾಲದಲ್ಲಿ ಯಾವುದು ಬೇರಿನ ರೂಪದಲ್ಲಿ ನಮ್ಮನ್ನೆಲ್ಲ ಬಂಧಿಸಿರ್ತದೋ ಅದನ್ನು ಒಂದೊಂದಾಗಿ ಬಿಡಿಸಿಕೊಂಡೇ ನಾವು ಮುಂದೆ ಸಾಗಬೇಕಾಗಿದೆ. ಆ ನೆಲೆಯಿಂದಲೇ ತಾಯಿಯಾದ ಸುಗರ್ಭೆಯನ್ನು ಕಾಣುವುದಕ್ಕೆ ಮುಂದಾದವ. ಅಮ್ಮ ಆಡಿದ್ದು ಒಂದೇ ಮಾತು, ದಿಟ್ಟ ಕೃಷ್ಣಾರ್ಜುನ ರಿದಿರಿಗೆ ಹೋರಾಡಿದ್ರೆ ಅದು ಮುಕ್ತಿಯ ಬಟ್ಟೆಯಾಗುತ್ತದೆ ಮಗನೇ.
ಅಳುಕದೆ ಕೊಳುಗುಳದಲ್ಲಿ ಪಾರ್ಥನ ಗಳಿಕೆಯ ನಿಲ್ಲಿಸುವೆನು. ಅಳುಕ ದಾಹವದೊಳಗೆ ಸುಭಟರ ಅಗ್ಗಳಿಕೆಯನ್ನು ನಿಲ್ಲಿಸುವೆನು. ಸಾಕೆನಿಸುವೆನು ಸಂಸಾರ ವಿಭ್ರಮವ. ಬಳಿಕವರ ಹರಿಬಕ್ಕೆ ಹುರುಡಿಸಿ ನನಿರ್ಲೋಚನ ಬಂದರೆಯು ಪದದೊಲವ ಪಡೆಯುವೆ. ನನ್ನ ಅಮ್ಮನಿಗೆ ಆಡಿದ ಮಾತು. ತಂಗಿಯಾದರೂ ಸೇಸೆಯ ನಿಕ್ಕಿ ಹರಸಿದ್ದು ಬೇರೇನಲ್ಲ, ಯುದ್ಧದಲ್ಲಿ ವಿಮುಖನಾಗಬೇಡ. ಹಾಗಾದರೆ ಚಂಪಕಾವತಿಯಲ್ಲಿ ಗಂಡಸರು ಮಾತ್ರವಲ್ಲ, ಸ್ತ್ರೀಯರಿಗೂ ಯುದ್ಧದಲ್ಲಿ ಹಿಮ್ಮುಖವಾಗಕೂಡದು ನಾವು ಎನ್ನುವ ನಿರ್ಣಯ ಉಂಟು ಅಂತಾಯಿತು. ಆದ್ದರಿಂದಲೇ ಒಂದರ್ಥದಲ್ಲಿ ಭಾವುಕತೆಯು, ಮತ್ತೊಂದರಲ್ಲಿ ಬೌದ್ಧಿಕತೆಯು ಎರಡೂ ಮೇಳೈಸಿ ನನ್ನ ವ್ಯಕ್ತಿತ್ವ ರೂಪುಗೊಂಡಿದೆ ಎನ್ನುವ ಅಂಗೀಕಾರದೊಂದಿಗೆ ಹೊರಟು ನಿಂತವ. ಈಗ ನೆನಪಾಗ್ತದೆ, ಬೀಳ್ಕೊಡ್ಲೇಬೇಕಾದವಳೊಬ್ಬಳಿದ್ದಾಳೆ, ಸಾವರ್ತಿನಿಯಾಗಿ ಸಹಧರ್ಮಿಣಿಯಾಗಿ ನನ್ನನ್ನು ಅನುಸರಿಸಿ ಬಂದವಳು. ಅವಳಿಂದ ಬೀಳ್ಕೊಳ್ಳದ ಹೊರತು ಯುದ್ಧ ಪರಿಪೂರ್ಣವಾಗುವುದಕ್ಕಿಲ್ಲ, ಗೆಲುವು ಸಿಗುವುದಕ್ಕಿಲ್ಲ, ಲಕ್ಷ್ಯ ಭೇದನವಾಗುವುದಿಲ್ಲ. ಆದ್ದರಿಂದ ಪ್ರಭಾವತಿಯನ್ನು ಕಾಣುವುದಕ್ಕಾಗಿ ಆ ಕಡೆಗೆ ರಥವನ್ನು ನಡೆಸ್ತೇನೆ. ಮಡದಿ ಪ್ರಭಾವತಿ ಕನಕ ಪಾತ್ರಿ ಹಿಡಿಗೋ ಅನುಲೇಪನ ಕತ್ತುರಿ ವೀಳ್ಯಂಗಳ ಘನತರ ಪೂಗಳಿಂದಲಂಕರಿವೆ ಹಿನಿಯ ಇದಿರಾಗುತ್ತ ಸದಿಶಿರೋಮಣಿ ಪ್ರಭಾವತಿ ಸೊಬಗಿನದೇ ಪ್ರಭಾವತಿ ಸೊಬಗಿನದೇ ಪ್ರಭಾವತಿ ಸೊಬಗಿನಲೇ ಸೊಬಗಿನಲೇ ಪ್ರಭಾವತಿ ಸೊಬಗಿನಲೇ ರಘುನ ಮರಣಗಳ ಜ್ಯೋತಿ ಬೆಳಗುತ್ತಲೇ ರಘುನ ಮರಣಗಳ ಜ್ಯೋತಿ ಬೆಳಗುತ್ತಲೇ ಸೊಬಗಿನಲೇ ಜ್ಯೋತಿ ಬೆಳಗುತ್ತಲೇ ಪ್ರತಿಮದ ಗಜಬಂತೆ ಗತಿಯ ನೀಡುವರೆ ಪ್ರತಿ ಮತ ಗಜಬಂತೆ ಗತಿಯ ಇಡುವರೆ ಪ್ರತಿ ಮತ ಗಜಬಂತೆ ಗತಿಯ ನೀಡುವುದಕ್ಕೆ ಪ್ರಭಾವತಿ ಸೊಬಗಿನಗೆ ಯುಟಿ ಬೆಳಗುವರೆ ಚತುರತೆಯ ಮನುಮತನ ಗೆಲುವಿನ ಅರ್ಧ ಜಾಗೃತಿಯ ಮನೆ ಕತ್ತೂರಿಯ ತಿಲಕ ಭೂಲತೆಯ ಭಾಮಿನಿ ಅತಿ ಹರುಯರೆ ಚತುರತೆಯ ಮನುಮತನ ಗೆಲುವಿನ ಅರ್ಧ ಜಾಗೃತಿಯ ಮನೆ ಕತ್ತೂರಿ ತಿಲಕ ಭೂಲತೆಯ ಭಾಮಿನಿ ಅತಿ ಹರುಯರೆ ಪತಿಗೆ ಇದಿರಾಗುತ್ತ ಬಂದರು ಪತಿಗೆ ಇದಿರಾಗುತ್ತ ಬಂದರು ತನ್ನ ಇನಿಯಗಿದಿರಾಗುತ್ತ ಬಂದರು
ಪ್ರಭಾವತಿ ಪದಿಗೆ ಇದಿರಾಗೋತ ಬಂದಳು ಚತುರತೆಯ ಮನೋಮದನಾದಿರುವಿನ ಅರ್ಧಜಾಗೃತಿ ಮಣೆ ಕತ್ತುರಿಯಾಗಿರಗ ಮೃಗದೆಯ ಭಾಮಿನಿಯ ತಿಹರುಷರೇ ಪತಿಗೆ ಇದ್ದಿರಾಗುತ್ತ ಬಂದಳು ಪ್ರಭು ಇನಿಯಗಿದ್ದಿರಾಗುತ್ತ ಬಂದಳು ಅತಿ ಹರುಷರೇ ಸತಿಶಿರೋಮಣಿ ಪ್ರಭಾವತಿ ಹೀಗೆನ್ನುವಂತೆ ಚಂಪಕಾವತಿಯ ಮಂದಿಗಳೆಲ್ಲ ತುಂಬು ಮನಸ್ಸಿನಿಂದ ಆಡುತ್ತಿರುವಾಗ ಬಹಳಷ್ಟು ಸಂತೋಷಗೊಳ್ಳುವಳು ನಾನು. ಹುಟ್ಟಿದ ಮನೆಯಲ್ಲಿ ವಿದ್ಯೆಯಿಂದ ಪ್ರೌಢಿಮೆಯನ್ನು ಹೊಂದಿ ವೃದ್ಧಿಯನ್ನು ಹೊಂದುತ್ತಿರುವ ಕಾಲಕ್ಕೆ ಬಹಳಷ್ಟೆಲ್ಲ ಪ್ರಶ್ನೆಗಳೆಲ್ಲ ಒಡಮೂಡಿತ್ತು. ತನ್ನ ಬದುಕನ್ನು ತಾನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ತವರ ಮನೆಯಲ್ಲೇ ಇರುವುದಲ್ಲದೆ ನಾಳೆ ಪತಿಗ್ರಹವನ್ನು ಹೊಕ್ಕಾಗ ತನ್ನ ಬದುಕು ಹೇಗಾಗ್ತದೋ, ಸುಲಲಿತವಾಗಿ ಇರ್ತದೆಯೇ ಇಲ್ಲವೇ ಎನ್ನುವಂತಹ ಹಲವಾರು ಪ್ರಶ್ನೆಗಳು ಹೆಣ್ಣೆಯಲ್ಲಿ ಹುಟ್ಟುವುದು ಸಹಜ. ಎಂದು ಚಂಪಕಾವತಿಯ ಮನೆಯ ಮಗಳಾಗಿಯೇ ನಾನು ಪ್ರವೇಶ ಮಾಡಿದೆನೋ ಅಂದಿನಿಂದ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ. ನನ್ನಲ್ಲಿ ಹುಟ್ಟಿಕೊಂಡಿರುವಂತಹ ಅನುಮಾನಗಳೆಲ್ಲ ವ್ಯರ್ಥ. ಹಾಗಲ್ಲವೇ ಎಲ್ಲೆಡೆಯಲ್ಲೂ ಯೋಗ್ಯವಾಗಿ ಕಾಂಬವರಿದ್ದಾರೆ ಎನ್ನುವಂತಹ ಸ್ಪಷ್ಟ ಅನುಭವ ನನಗಾದ್ದು. ಅತ್ತೆ ಮಾವಂದಿರಾದರೂ ತಂದೆ ತಾಯಿಯರಿಗೆ ಸಮಾನವಾಗಿ ಅತ್ಯಂತ ಪ್ರಿಯವಾಗಿ ನಮ್ಮ ಪ್ರಭಾವತಿಗಳು ಎನ್ನುವಂತೆ ಆಡುತ್ತಿರುವಾಗ ಬಹಳಷ್ಟು ಸಂತೋಷ. ಮನೆಯ ಮಗಳೆಂದರಿಂದಲೇ ಅವರು ನನ್ನನ್ನು ಕಾಣ್ತಾ ಎನ್ನುವಲ್ಲಿಗೆ ನನ್ನ ಹಿರಿಯರು ಹೇಳಿಕೊಟ್ಟಂತಹ ಬದುಕಿನ ದಾರಿ, ವಿದ್ಯೆಯಿಂದಲೇ ನಾನು ತಿದ್ದಿಕೊಂಡ ರೂಪಿಸಿಕೊಂಡಂತಹ ಬದುಕು ಸ್ವಚ್ಛವಾಗಿದೆ, ಶುದ್ಧವಾಗಿದೆ ಎನ್ನುವಂತಹ ನೆಮ್ಮದಿ ನನಗುಂಟು. ಸುಧರ್ಮ ಮಹಾಶಯರ ಕರಗ್ರಹಣವನ್ನು ಗೈದು ಈ ಮನೆಯನ್ನು ಹೊಕ್ಕು ಕೆಲ ವರ್ಷಗಳ ಬದುಕು ನಮ್ಮದು ಸವೆದಿದೆ. ಆದರೆ ಪ್ರತಿದಿನವೂ ಹೊಸತಾಗಿ ಬಹಳಷ್ಟು ನೆಮ್ಮದಿಗೆ ಕಾರಣವಾಗಿದೆ ಎನ್ನುವುದೇ ನನಗೆ ಹೇಳಿಕೊಳ್ಳುವುದಕ್ಕೆ ತುಂಬಾ ಧನ್ಯತೆಯನ್ನು ಒದಗಿಸುವಂತಹ ವಿಚಾರ. ಆದರೆ ಬದುಕಿನಲ್ಲಿ ಯಾವುದು ಫಲವಾಗಿ ಒದಗಿ ಬರಬೇಕು ಅದರ ಎಂದು ತನಕ ಒದಗಿ ಬಂದಿಲ್ಲ ಎನ್ನುವಂತಹ ಸತ್ಯದ ಅನುಭವವಂತೂ ಹಾಗೆಯೇ ಉಳಿದುಕೊಂಡಿದೆ. ಹರಿದಯದಲ್ಲಿ ತನಗೆ ಒದಗಿಯಿತು ಎನ್ನುವಂತಹ ವಿಶ್ವಾಸವೂ ನನ್ನದ್ದಾಗಿದೆ. ಅದೇ ಯೋಚನೆ ಇರುತ್ತವಾಗಲೇ ನನಗೆ ಒಂದದಂತಹ ಕಾಲ, ಋತುಮತಿಯಾದಂತಹ ನಾನು ಮಿಂದು ಶುದ್ಧವಾದಂತಹ ದಿನಗಳಿವು. ಪತಿಯನ್ನು ಕಾಣಬೇಕು ಅನ್ನುವಂತಹ ಅಪೇಕ್ಷೆ ನನ್ನಲ್ಲಿ ತೀರಾ ಅತಿಯಾಗಿದೆ. ಅದರ ಒಳಗೆ ಒಂದು ಸದಪೇಕ್ಷೆಯು ಹಾಗೆ ಉಳಿದುಕೊಂಡಿದೆ. ಅದನ್ನು ಪೂರೈಸಿಕೊಳ್ಳಬೇಕು ಎನ್ನುವಂತಹ ಭಾವ ತುಂಬಿದ ಕಾಲಕ್ಕೆ ನನ್ನವರನ್ನು ಕಾಣಬೇಕು ಎನ್ನುವಂತೆ ಮನಸ್ಸು ಬಹಳಷ್ಟು ಕಾತರಗೊಂಡ ಸಮಯ. ಶೃಂಗಾರ ಭಾವ ಹೆಚ್ಚಾಗಿದೆ. ಹರ್ಷದಿಂದ ಮನಸ್ಸು ಉಲ್ಲಸಿತವಾಗಿದೆ. ಅವರು ಬರುವಂತಹ ಸಂದರ್ಭದಲ್ಲಿ ಅವರನ್ನು ಎದುರುಗೊಳ್ಳಬೇಕು. ನನ್ನ ಅಂತರಂಗದ ಅಪೇಕ್ಷೆಗಳನ್ನೆಲ್ಲ ಅವರಲ್ಲಿ ವಿಸ್ತರಿಸಿ ಅದನ್ನಷ್ಟೊಂದೂ ಹೊಂದಬೇಕು ಅನ್ನುವಂತಹ ಭಾವ ಇದ್ರೆ ಸಾಲದು. ಪತಿ ಬರುವಾಗ ಹೇಗಿರಬೇಕು ಎನ್ನುವುದಕ್ಕೆ ನಮ್ಮ ಗುರುಜನಾಂಗ ಏನು ಹೇಳಿದೆಯೋ ಅದಕ್ಕೆ ಅನುಗುಣವಾಗಿರಬೇಕು. ಗಂಡ ಬರುವಾಗ ಬಹಳಷ್ಟು ಜವಾಬ್ದಾರಿ ಹೊತ್ತವಳ ಹಾಗೆ ತಾನಿರುವಾಗುವುದಲ್ಲ. ಅವನ ಮನದ ಅಪೇಕ್ಷೆಯನ್ನು ತಣಿಸುವುದಕ್ಕೆ ಬೇಕಂತೆ ತನ್ನನ್ನು ತಾನು ಹೆಂಡತಿಯಾದವನು ರೂಪಿಸಿಕೊಳ್ಳಬೇಕು ಎನ್ನುವುದೇ ಸಹಜ. ಎನ್ನುವುದೆಂದಲೇ ಇರಬೇಕು. ಹಲವು ಮಂದಿ ಎಲ್ಲ ಸತಿ ಶಿರೋಮಣಿಯರು ಎನ್ನುವಂತೆ ಖ್ಯಾತರಾದ್ದು. ಅವರ ಎತ್ತರ ನನ್ನದ್ದೆಲ್ಲವಾದರೂ ಅದನ್ನೇ ಆದರ್ಶವನ್ನು ಆಗಿಸಿಕೊಂಡು ಬದುಕನ್ನು ರೂಪಿಸಿಕೊಳ್ಳಬಹುದಾಗ್ತದೆ ಎನ್ನುವುದಕ್ಕಾಗಿ ನಾನು ಸಿದ್ಧಳಾದುದು. ನನ್ನವರಿಗೆ ಯಾವುದು ಪ್ರಿಯವೆನ್ನಿಸಿಕೊಳ್ಳುತ್ತದೋ ಅಂತಹ ವಸನವನ್ನು ಧರಿಸಿದ್ದೇನೆ. ದೇಹಕ್ಕೆ ಎಷ್ಟು ಹೊರಲು ಸಾಧ್ಯವೋ ಎಷ್ಟು ಮಾತ್ರ ಶೃಂಗಾರಕ್ಕೆ ಪೂರಕವಾಗ್ತೋ ಅಷ್ಟಾದಂತಹ ಆಭರಣವನ್ನು ಧರಿಸಿಕೊಂಡುದು. ಚೆನ್ನಾಗಿ ಮುಂಗುರಳನ್ನು ತಿದ್ದಿ, ಹುಬ್ಬನ್ನು ತೇಡಿ, ಹಣೆಗೆ ಕಸ್ತೂರಿ ತಿಲಕವನ್ನಿರಿಸಿ, ಗಂಧಮಾಲ್ಯಾದಿಗಳನ್ನು ಪೂಸಿಕೊಂಡು ಗಂಡನ ಬರೋಣಕ್ಕಾಗಿಯೇ ನಾವು ಸಿದ್ಧಲಾದುದು. ಬರುವಾಗಲೇ ಅವರಿಗೆ ಅರ್ಥವಾಗಬೇಕಲ್ಲ, ನನ್ನ ಮನದ ಅಪೇಕ್ಷೆ ಹೀಗುಂಟು ಎನ್ನುವ ಹಾಗೆ ಆಗಬೇಕು ಅಂತಾದ್ರೆ ಅದರ ಸಿದ್ಧತೆ ಅವರ ಕಣ್ಣೋಟಕ್ಕೇ ಕಾಣಬೇಕು, ಮಾತ್ರ ಅಲ್ಲ ಅವರಷ್ಟರಲ್ಲೇ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಹೊನ್ನ ಹರಿವಾಣವೊಂದನ್ನು ಸಿದ್ಧಪಡಿಸಿ ಅದರಲ್ಲಿ ಬೇಕಷ್ಟು ಫಲವಸ್ತುವನ್ನು ಇರಿಸಿ ಇನ್ನನೇಕ ಸುಮಗಳನ್ನು ಇರಿಸಿದ್ದೇನೆ. ಅಂತರಂಗದ ಅಪೇಕ್ಷೆಯನ್ನೇ ಪ್ರತಿಬಿಂಬಿಸುವುದಕ್ಕೆ ಪ್ರತೀಕವಾಗುವಂತೆ
ಮೇಲ್ಭಾಗದಲ್ಲಿ ಸಂಪಿಗೆಯ ಹೂವೊಂದನ್ನು ಇರಿಸಿಕೊಂಡು ಬರುವಂತಹ ಅವರ ಸಮಯವನ್ನು ಕುತೂಹಲಿಗಳಾಗಿ ನಾನು ಕಾಯುತ್ತಿರುವಂತಹ ಸಂದರ್ಭ, ನನ್ನ ಅಪೇಕ್ಷೆಯೇ ಆ ದೇವರಿಗೆ ಕೇಳಿ ಅವರೇ ನನಗೆ ನನ್ನವರನ್ನು ಬಹುಬೇಗ ಒದಗಿಸಿಕೊಟ್ಟರು ಎನ್ನುವಂತೆ ಹೊರಗಡೆಯಿಂದ ಅದೇನು ವಾಹನ ಬರುವಂತಹ ಶಬ್ದ ನನ್ನ ಕರ್ಣ ಕುಹರಗಳನ್ನು ತಟ್ಟತೊಡಗಿದೆ. ಪ್ರಾಯಶಃ ಬಂದವರು ನನ್ನವರೇ ಇರಬೇಕು. ಅವರು ಮನೆಯೊಳಗೆ ಬಂದು ಏನೇ ಅಂತ ಕೇಳುವುದಲ್ಲ, ನಾನೇ ಅವರಿದ್ದಡೆಗೆ ಸಾಗಿ ಅವರನ್ನು ಇದಿರ್ಕೊಂಡು ಕರೆ ತಂದು ಕುಳ್ಳಿರಿಸಿ ಆಮೇಲೆ ಉಪಚರಿಸಿ ಮಾತನಾಡಬೇಕು ಅನ್ನುವಂತ ಒಂದು ಮನಸ್ಸು ನನಗುಂಟು. ನೋಡೋಣ, ಮುಂಬಾಗಿಲತ್ತ ಸಾಗುತ್ತೇನೆ. ಹೋ ಹೋ ಪ್ರಭೋ. ಪ್ರಭಾವತಿ, ಅಡಿದಾವರೆಗಳಿಗೆ ಪೊಡಮಟ್ಟಿದ್ದೇನೆ. ಹೇಳು. ಮನೆಯ ಮುಂಭಾಗದಲ್ಲಿ ನಿಂತಿದ್ದೀರಿ. ಹೌದು. ಅಲ್ಲಿರಕೂಡದು. ಅಲ್ಲ, ನನ್ನ ಮನೆಯ ಮುಂಬಾಗಿಲೇ ತಾನೆ. ನನ್ನ ಮನೆಯ ಮುಂಬಾಗಿಲೇ, ಆದ್ರಿಂದ ನಿಷೇಧ ಇಲ್ಲ ಅಂತ. ಹೌದು. ಅದನ್ನ ಕೈಗಳನ್ನು ಹಿಡಿದಿದ್ದೇನೆ. ಕೈ ಮೊದಲೇ ಹಿಡಿದಿದ್ದೆ, ಮತ್ತೊಮ್ಮೆ ಭದ್ರತೆ. ಕಾಲನ್ನು ಹಿಡಿದಾಯಿತು. ನನ್ನ ಹಿಡಿತದಲ್ಲಿ ಒಂದು ಅಪೇಕ್ಷೆಯನ್ನು ನೀವು ಕಾಣಬಹುದು. ಮೊದಲು ಮೂಗಿಗೆ ಪರಿಮಳ ಬಂದದ್ದು, ಆಮೇಲೆ ಕೈಯಲ್ಲಿ ಹೂವು ಕಂಡದ್ದು, ಆಮೇಲೆ ನಿನ್ನ ಮುಡಿಯಲ್ಲಿ ಕಂಡದ್ದು. ಹೌದಾ? ಈಗ ಮುಖವೇ ಹೂವಾಗಿದೆ, ಅರಳಾಗಿದೆ, ಅರಳಿದೆ. ಹೌದಲ್ಲ? ಹಾಗಾದ್ರೆ ಏನಿದು? ಮೊದಲು ವಧುವಾಗಿ ಕಾಣ್ತಾಳೆ, ಆಮೇಲೆ ಪತ್ನಿ ಆಗುತ್ತಾಳೆ, ಮತ್ತೆ ಕಾಂತೆ ಆಗುತ್ತಾಳೆ, ಮತ್ತೆ ರಮಣಿ ಅಂತ ಅನ್ನಿಸ್ತಾಳೆ. ರಾಮಣಿ ಏನು ಅನ್ನಿಸುವುದಕ್ಕುಂಟಲ್ವ? ಅಲ್ಲ, ಈಗಲೇ ಅನ್ನಿಸಬೇಕಾದದ್ದಲ್ಲ. ಹೌದು. ಅನಿಸುವಿಕೆ ಎನ್ನುವುದು ಅನುಭವವನ್ನು ಆಧರಿಸಿಕೊಂಡಿದ್ರೆ ಆಗ ಅದಕ್ಕೆ ಮೌಲ್ಯ ಹೆಚ್ಚಿರುತ್ತದೆ. ನಿಜ ಪ್ರಭು. ಪ್ರಭಾವತಿ, ಬಹುವಾಗಿ ಶೃಂಗಾರಗೊಂಡಿದ್ದಿ. ನನ್ನನ್ನು ಸ್ವಾಗತಿಸುವುದಕ್ಕಾಗಿಯೇ ಬಾಗಿಲಿನವರೆಗೆ ಬಂದಿದ್ದಿ. ನಿಜ. ಒಳಗೆ ಕರೆದೊಯ್ಯುವುದಕ್ಕಾಗಿ ಕೈಯನ್ನು ಹಿಡಿದಿದ್ದಿ. ಹೌದು. ಬರಕೂಡದು ಅಂತ ಏನಿಲ್ಲ, ಸಮಯ ಇದೆ. ಇಲ್ಲ, ಬರಕೂಡದು ಅಂತ ನಿಷೇಧ ಇಲ್ಲ, ಆದರೆ ಬರಲೇಬೇಕೆಂಬ ವಿಧಿಯೂ ಇಲ್ಲ ಈಗ ಅಂತ ಸ್ಥಿತಿ ನಿಮ್ಮದ್ದು. ಹೌದು. ಆದ್ರೂ ನನ್ನ ಅಪೇಕ್ಷೆ ಆಗಿ ಅರೆ ಕ್ಷಣ ಒಳ ಬಂದು ನಾನು ಶೃಂಗರಿಸಿ ಸಿದ್ಧಪಡಿಸಿದಂತ ಈ ಪೀಠದಲ್ಲಿ ನೀವು ಕುಳಿತುಕೊಳ್ಳಬೇಕು, ನಿಮ್ಮ ಕಾಲೊತ್ತಿ ಪೂಜೆ ಮಾಡಬೇಕು ಅಂತಿದ್ದೇನೆ. ಹೀಗೆ ಬನ್ನಿ. ಪೂಜೆಯನ್ನು ಸೂಕ್ಷ್ಮವಾಗಿ ಮಾಡಿದರೆ ಸಾಲದ? ಅಲ್ಲ, ಸೂಕ್ಷ್ಮವಾಗಿಯೇ ಸಾಕು. ನೀವು ಅರ್ಥ ಮಾಡಿಕೊಂಡ್ರೆ ಆಯ್ತಾ ಪೂಜೆಯನ್ನು? ಅದು ನನಗೆ ನೀನು ಮಾಡದಿದ್ರು ಅರ್ಥ ಆಗ್ತದೆ. ಪೂಜೆ ಗಂಡನಿಗೆ ಅರ್ಥ ಆಗದೆ. ಹೌದಲ್ಲ? ಹೇಗೆ ಪೂಜೆ ಮಾಡುವವರಿದ್ದಾರೆ. ಇವತ್ತೊಂದು ವಿಶೇಷ ಪೂಜೆ ಮಾಡಬೇಕು ಅಂತಿದ್ದೇನೆ ನಾನು. ಹೌದಾ? ಹೌದೌದು. ಈ ಸಿದ್ಧತೆ ಅರ್ಥ ಆಗುವುದಿಲ್ವೋ? ಅದು ಅರ್ಥ ಆಗ್ತದೆ. ಹಾಗೆ ನಾನು ಕರ್ಕೊಂಡು ಬಂದದ್ದು ಒಳಗೆ. ನಿನ್ನ ಮುಖದಲ್ಲಿ ಪೂಜೆ ಮಾಡುವ ಆರಾಧನೆಯ ಭಾವಕ್ಕಿಂತ ಹೆಚ್ಚು ಪ್ರಶ್ನೆ ಕಾಣುತ್ತದೆ. ಹೌದು, ಪೂಜೆ ಮಾಡಬೇಕು ಎನ್ನುವಂತ ಒಂದು ಒಳ ತುಡಿತ ಇತ್ತು. ಅದು ನನ್ನ ಅಪೇಕ್ಷೆ ಅಲ್ವೋ? ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನೇ ಪ್ರಶ್ನಿಸಬೇಕು ಅಂತ ಮರುಕ್ಷಣ ತೋರಿತು ನನಗೆ. ನಿಮ್ಮ ಮಾತಿನಲ್ಲೂ ಆ ಒಂದು ಮೊನಚಿದೆ. ಕಾರ್ಯಾವಸರದಲ್ಲಿ ಇದ್ದೀರಿ ಎನ್ನುವುದನ್ನು ನಾನು ಬೇಗನೆ ಅರ್ಥ ಮಾಡಿಕೊಂಡಿದ್ದೇನೆ. ಎನ್ನುವುದರಿಂದ ನೇರವಾಗಿ ನಾನು ನಿಮ್ಮನ್ನೇ ಪ್ರಶ್ನಿಸಿ ಮತ್ತೆ ನನ್ನ ವಿಷಯ ಇದ್ರೆ ಹೇಳಿಕೊಳ್ಳೋಣ ಅಂತಿದ್ದೇನೆ ಈಗ. ಅಲ್ಲ, ಪ್ರಶ್ನೆ ಇಲ್ಲದೆ ಇದ್ರೆ ಉತ್ತರ ಬರಲಿಕ್ಕಿಲ್ಲ. ಉತ್ತರ ಬಾರದೇ ಇದ್ರೆ ಮುಂದಿನ ಹೆಜ್ಜೆಯೇ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಪ್ರಶ್ನೆ ಎಂಬುದು ಬೆಳವಣಿಗೆಗೆ ದಾರಿ ಅಲ್ವೋ? ಹೌದು ಹೌದು. ಈಗ ನಾನೇನೋ ಹೇಳಲಿಕ್ಕುಂಟು, ನೀನು ಏನೂ ಕೇಳದಿದ್ರೆ ನಾನು ಹೇಳುವುದೇ ಅದಾಗುವುದಿಲ್ಲ. ನಾನು ಕೇಳಲೇಬೇಕಾಗ್ತದೆ. ಕೇಳುವ ಹಕ್ಕು ನನ್ನದ್ದು, ಹೊಣೆ ನನ್ನ. ಪ್ರಶ್ನಿಸಬೇಕಾದವಳು ಪತ್ನಿ ಅಲ್ವೋ? ಹೌದು. ಬೇರೆ ಯಾರೋ ಪ್ರಶ್ನಿಸುವುದಕ್ಕಿಂತ ಪತ್ನಿ ಪ್ರಶ್ನಿಸುವುದೇ ಒಳ್ಳೆ. ನಿಜವಾಗಿ ಸ್ವಾಮಿ. ಆವಲ್ಲಿಗೆ ಭಜನ ಬಯ್ಯ ಪ್ರಾಣಕಾಂತ ರಾಜ ಟಿವಿಯಿಂದ ಹೊರಟಿರಲಿ ಪ್ರಾಣಕಾಂತ ಚಂದನವನ ಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಬಾಬುದಿರಲಿ ಪ್ರಾಣ
ಇಂದ ಬಡಿಯಲ್ಲಿ ತೊಳಗಾದ ಪ್ರಭು ಪ್ರಭಾವತಿ, ನೇರವಾಗಿ ಇಲ್ಲಿಗೆ ಬಂದುದಲ್ಲ ಅಂತ ನಿಮ್ಮ ಆಗಮನದಿಂದ ಅರ್ಥ ಆಗಿದೆ. ಬೇರೆ ಕಡೆ ಹೋಗಿ ಬಂದದ್ದು ಅಂತಲ್ಲ, ಹಾಗಲ್ಲ, ಇಲ್ಲಿಗೇ ಬಂದದ್ದಲ್ಲ, ಇನ್ನೆಲ್ಲಿಗೂ ಹೋಗುವುದಕ್ಕಿದೆ ಅಂತ ಎನ್ನುವುದರಿಂದಲೇ ಪ್ರಶ್ನೆ. ಆವಲ್ಲಿಗೆ ಗಮನವಯ್ಯ. ಹಾ, ಅಂದ್ರೆ ಗಮನ ಅಂದ್ರೆ ಎರಡರ್ಥದಲ್ಲಿ ಆಗ್ತದೆ. ಹೇಗೆ? ಒಂದು ಮೈಯ ಗಮನ, ಮತ್ತೊಂದು ಮನಸ್ಸಿನದ್ದು. ಹೌದು, ಈಗ ಗಮನ ಬೇರೆ ಕಡೆ ಉಂಟು ಅಂತ ಆಯ್ತು. ಹೌದು, ಮೈಯ ಗಮನ ಇತ್ತೆ ಬಂದಿದೆ, ಏನೋ ಒಂದು ಕರ್ತವ್ಯ ಅಲ್ಲಿ ಇದೆ ಅಂತ ರಕ್ಷಿಸ್ತೇನೆ. ಆದ್ರೆ ಮನಸ್ಸಿನ ಗಮನ ಮತ್ತೆಲ್ಲೋ ಇದೆ ಎನ್ನುವುದನ್ನು ಸ್ಪಷ್ಟವಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನನ್ನ ನಾಡಿ ಮಿಡಿತ ನಿನಗಲ್ಲದೆ ಬೇರೆ ಯಾರಿಗೆ ಅರ್ಥ ಆದೀತು? ಹೌದಪ್ಪ, ಕಾರ್ಯಾವಸರವು ನಿಮಗುಂಟು, ಅದರಲ್ಲಿ ಉತ್ಸಾಹವು ನಿಮಗುಂಟು ಅಂತ ನನಗೆ ಅರ್ಥವಾಗ್ತದೆ. ಆವಲ್ಲಿಗೆ ಗಮನವಯ್ಯ ಎನ್ನುವುದರ ಜೊತೆಗೆ ಬಹಳ ಚಂದದಿಂದ ಹೊರಟಿದ್ದೀರಿ ನೀವು. ಹೊರಟ ಗಂಡ ಚಂದ ಕಾಣ್ತಾನೆ ಹೆಂಡತಿಗೆ ಅಂತ ಆದ್ರೆ ದಾಂಪತ್ಯ ಫಲಪ್ರದವಾಗಿದೆ ಅಂತ ಅರ್ಥ. ಹೌದಪ್ಪ, ಇಲ್ಲದ್ರೆ ಹೊರಗೆ ಹೊರಟ ಗಂಡ ಯಾವ ಹೆಂಡತಿಗೂ ಚಂದ ಕಾಣಲ್ಲ. ಅಲ್ಲದಿದ್ರು ನೀವು ಚಂದ ಆಂಗಿಕವೂ ಆಚಕವಾಗಿಯೂ ನೀವು ಅಂದವಾಗಿ ವ್ಯವಹರಿಸುವವರು. ಹಾಗೆಲ್ಲ ನಾನಾಡಿದ್ದು ಬರೇ ಅಲ್ಲಲ್ಲ, ಹೊರಗೆ ಹೊರಟ ಗಂಡ ಚಂದ ಕಾಣುವುದು ಅಂದ್ರೆ ಹೌದು, ಸಂಸಾರ ಸುಭದ್ರವಾಗಿ ಉಂಟು ಅಂತ ಅರ್ಥ. ವಿಶ್ವಾಸ ಉಂಟು, ಭದ್ರತೆ ಉಂಟು, ಎಲ್ಲಿಗೆ ಹೋದ್ರೂ ತೊಂದರೆ ಇಲ್ಲ. ನಿರ್ಣಯವಾಗಿ ಹೌದು ಸ್ವಾಮಿ. ಹಾಗೆಲ್ಲ ನಾನು ಚಂದ ಉಣ್ಣೋದು ಅಂತ ಹೇಳಿದ್ದು ಬಹುಶಃ ನೀವು ಲಕ್ಷಿಸಿದಂತಹ ಕಾರ್ಯದಲ್ಲಿ ನಿಮಗೆ ಬಹಳಷ್ಟು ತೃಪ್ತಿ ಇದೆ, ಅದನ್ನು ಚಂದಗಾಣಿಸಬೇಕು ಎನ್ನುವಂತಹ ಮನಸ್ಸಿದೆ, ಸಾಧಿಸುವ ಉತ್ಸಾಹ ಕಾಣ್ತದೆ ಎನ್ನುವುದರಿಂದಲೇ ಹೇಳಿದ್ದು ನಾನು. ಬಹಳ ಚಂದದಿಂದ ಹೊರಟಿದ್ದೀರಿ ನೀವು. ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಇಂದಿನ ಈ ನಿಲುವನ್ನು ಕಂಡಾಗ ನಿಮಗಿಂತಲೂ ಹೆಚ್ಚಾಗಿ ನನ್ನ ಮಾವನ ಟಿವಿಯನ್ನು ನಿಮ್ಮಲ್ಲಿ ನಾನು ಕಾಣ್ತೇನೆ. ರಾಜ ಟಿವಿ. ಹೌದು, ರಾಜ ಟಿವಿ. ಆ ಪೀಠದಲ್ಲಿ ಕುಳಿತು ಕರ್ತವ್ಯದ ಹೊಣೆ ಹೊತ್ತಂತಹ ಅರಸ ಹೀಗಾಗಬೇಕು ಅಂತ ಒಂದು ಸಂಕಲ್ಪಿಸಿದ್ರೆ ಆ ಸಂಕಲ್ಪವನ್ನು ಕ್ರಿಯಾ ಪೂರ್ಣತೆಗೊಳಿಸುವಲ್ಲಿ ಯಾವ ದೃಢವಾದಂತ ಮನೋಭಾವ ಹೊಂದಿರ್ತಾನೋ ಅದನ್ನೇ ನೀವೇ ತಲೆಯ ಮೇಲೆ ಹೊತ್ತುಕೊಂಡಿದ್ದೀರೋ ಎಂಬ ಹಾಗಿದ್ದೀರಿ ನೀವು. ಕರ್ತವ್ಯದ ಜಾಗೃತಿ. ಹೌದಪ್ಪ, ರಾಜ ಟಿವಿಯಿಂದ ನೀವು ಹೊರಟಿದ್ದೀರಿ ಎನ್ನುವುದನ್ನು ಆ ಧ್ವನಿಯನ್ನು ಉದ್ದೇಶಿಸಿ ನಾನು ಆಡಿದ್ದು. ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಬರವಣಿಗೆ ರೀತಿ ನನ್ನ ಮನೆಗೆ ಬರುವ ಕ್ರಮವೂ ಹೀಗಲ್ಲ. ಅಂದ್ರೆ ಮನೆಗೆ ಎಲ್ಲಾ ಸಂದರ್ಭದಲ್ಲಿ ಬರುವಂತಹ ಕ್ರಮಗಳನ್ನು ಮತ್ತೆ ಮತ್ತೆ ವಿಸ್ತರಿಸಬೇಕಾದಂತಹ ಅವಶ್ಯಕತೆ ಕಾಣುವುದಿಲ್ಲ. ವೀರ ಯೋಧನಿಗೆ ಒಪ್ಪುವಂತಹ ವಸನವನ್ನು ಧರಿಸಿದ್ದೀರಿ. ಬೇಕಾದಂತ ಆಯುಧಗಳ ಸಂಗ್ರಹಗಳು ಉಂಟೋ ಏನೋ, ಯಾಕೆಂತ ಹೇಳಿ ನಾನು ಒಳ ರಥದ ಒಳಗೆ ಏನುಂಟು ಅಂತ ನೋಡುವಷ್ಟು ದೃಷ್ಟಿ ಹಾಯಿಸಲಿಲ್ಲ. ರಥವು ಬೇರೆ, ಕಾಲ್ನಡಿಗೆಯಲ್ಲಿ ನೀವು ಬರುವುದಕ್ಕೆ ಸಾಧ್ಯ ಉಂಟು, ಆದ್ರೆ ಹಾಗಲ್ಲ. ಒಂದು ರಥವನ್ನು ಆರೋಹಿಸಿಕೊಂಡು ಬಂದಿದ್ದೀರಿ. ಬರೇ ರಥವು ಅಂತ ನೋಡಿದ್ರೆ ಅಲ್ಲ, ಹಿಂದೆ ಆಯುಧ ಸಂಗ್ರಹಕ್ಕಾಗಿ ಕಟ್ಟಲ್ಪಡುವಂತ ಮತ್ತೇನೋ ಒಂದು ಸಿದ್ಧತೆಯು ಅಲ್ಲಿ ಇದೆ. ಅಂದ್ರೆ ಯಾವತ್ತು ನಡ್ಕೊಂಡು ಬರುವ ಒಂದು ದಿನ ರಥದಲ್ಲಿ ಬಂದ ಅಂತಂದ್ರೆ ಬೇರೆ ಎಲ್ಲಿಗೂ ಹೋಗ್ಲಿಕ್ಕೆ ಹೋಗುದಲ್ಲ. ನನ್ನ ಮನೆಯ ಬಳಿಗೆ ಈ ಮನೆಯ ಬಳಿಗೆ ಬರಬೇಕು ಅಂತ ಆದ್ರೆ ನಿಮಗೆ ಪ್ರತ್ಯೇಕವಾಗಿ ಒಂದು ವಾಹನದ ಅವಶ್ಯಕತೆ ಏನು ಇಲ್ಲ, ನಡ್ಕೊಂಡು ಧಾರಾಳವಾಗಿ ಬರಬಹುದಾಗ್ತದೆ. ಅಲ್ಲದೆ ಶೃಂಗರಿಸಿ ನವಮನ್ಮತನ ಹಾಗೆ ಬರಬೇಕಾದವರು ವೀರಯೋಧರಂತೆ ಬಂದಿದ್ದೀರಿ ಅಂತ ಆದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ರಥವೂ ಒಂದು ಸಿದ್ಧವಾಗಿದೆ ಅಂತ ಆದ್ರೆ ಉದ್ದೇಶ ಬೇರೊಂದುಂಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದಲೇ ಕೇಳಿದ್ದು ಸಂಧನವನ್ನು ಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಪೋಪುದಿಲ್ಲಿ ಪ್ರಾಣಕಾಂತ, ಬಹಳ ಚಂದದಿಂದ. ಅದು ನಮಗೆ ತೃಪ್ತಿಯನ್ನು ಕೊಡುವ ಕಾರ್ಯವಿರಬೇಕು, ಆ ಕಾಯಕವಿರಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾನು ಕೇಳಿದ್ದು. ನನ್ನ ಪ್ರಶ್ನೆಯನ್ನು ಒತ್ತಟ್ಟಿಗಿರಿಸುವುದು, ನಿಮ್ಮ ಹೊರಟಂತಹ ಕಾರ್ಯದ ಬಗ್ಗೆ ಕೇಳುವಲ್ಲಿ ಕೇಳುವ ಹಕ್ಕು ನನ್ನದ್ದಾದ್ದರಿಂದ ನಾನು ಕೇಳಿದ್ದು. ಹೇಳುವ ಹೊಣೆ ನಿನಗಿದೆ ಅಂತ ಭಾವಿಸಿಕೊಳ್ಳುತ್ತೇನೆ. ಆದ್ರಿಂದ ಮಹಾನುಭಾವರಾದಂತಹ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಎನ್ನುವ ರೀತಿಯಲ್ಲಿ ಕೇಳುತ್ತೇನೆ. ಯಾವ ಕಡೆಗೆ ಹೊರಟ್ರಿ, ಏನು ಘನ ವಿಚಾರ ಇದೆ, ಒಂದು ನನಗೆ ತಿಳಿಯದಾಗಿ ಹೋಯ್ತೆ. ಅಲ್ಲ, ನಿನ್ನಂತವಳು ಪ್ರಶ್ನಿಸಬೇಕಾದ್ರೆ ಇಷ್ಟೆಲ್ಲ ದೈನ್ಯತೆ ಬೇಕು. ಕ್ರಮ ಹಾಗಲ್ಲ, ಹಕ್ಕು ನಿನ್ನದು ಅಂತ ತೊಡಗಿದವಳು ನೀನು. ಹೌದು. ಆದ್ರಿಂದ ನೀನು ಎಲ್ಲಿಗೆ ಅಂತ ಕೇಳಿದ್ರೆ ಅದು ನನಗೆ ಅವಲಕ್ಷಣ ಅಂತ ತಿಳಿಲಿಕ್ಕೂ ಇಲ್ಲ. ಕೇಳಲೇಬೇಕಾದ ಪ್ರಶ್ನೆ. ಸರಿ ಸರಿ. ಯಾರ ಮನೆಯಲ್ಲಿ ಹೆಂಡತಿಯಾದವಳು ಗಂಡ ಹೊರಗೆ ಹೊರಡುವ ಹೊತ್ತಿಗೆ ಎಲ್ಲಿಗೆ ಅಂತ ಕೇಳುವುದಿಲ್ವೋ ಅಲ್ಲಿ ಅವಳಿಗೆ ವೈಮನಸ್ಸುಂಟು ಅಂತ ತಿಳಿಬೇಕು, ಸಮ್ಮತ ಇಲ್ಲ ಅಂತ ಎಣಿಸಬೇಕು. ಎಲ್ಲಿಗೆ ಹೋಗಲಿ ಗಂಡ ಹಿಂದೆ ಬರ್ತಾನೆ ಎನ್ನುವ ವಿಶ್ವಾಸ ಇದ್ದವಳಲ್ಲ ಎಲ್ಲಿಗೆ ಇವತ್ತೆಲ್ಲಿಗೆ ಹೊರಟದ್ದು. ಆದ್ರಿಂದ ನೀನು ಕೇಳುವಲ್ಲಿ ಸಂಪೂರ್ಣ ಸ್ವತಂತ್ರಳಿದ್ದಿ. ಉತ್ತರಿಸದೆ ಮುಂದೆ ಹೋಗುವವ ನಾನಲ್ಲ, ಬಾಧ್ಯತೆ ನನಗೂ ಉಂಟಲ್ಲ. ಸರಿ, ನಿನಗೆ ಹೇಳದೆ ಹೋಗುವುದೆಲ್ಲಿಗೆ ನಾನು. ಆದ್ರಿಂದ ಹೇಳುವುದಕ್ಕಾಗಿಯೇ ಬಂದವ. ಹೌದೇ, ಹೋಗುವಲ್ಲಿ ಒಂದು ಉದ್ದೇಶವೂ ಉಂಟು. ಪ್ರಭಾವತಿ
ನರಕೊಡದೆ ಕಲಕಕ್ಕೆ ದುಡಿದು ಬೇಗ ಕಳವಳಿಸಬೇಡ ಮನದೇ ಕಳವಳಿಸಬೇಡ ಮನದೇ ಕುಂತಿಸುತ್ತ ಕಳವಳಿಸಬೇಡ ಮನದೇ ನಳಿನಾಗಿ ಕೇಳೀಗ ದೇವಿ, ಪ್ರಿಯನೇ, ನಾನು ಹೊರಟ ಬಗೆ, ಧರಿಸಿದಂತಹ ಆಭೂಷಣಗಳು, ನಿಂತ ನಿಲುವು, ಮುಖದಲ್ಲಿ ಕಾಣಿಸುತ್ತಿರುವ ಉತ್ಸಾಹ, ಇದನ್ನು ಕಂಡಾಗ ಕ್ಷತ್ರಿಯಾಣಿಯಾಗಿ ನಿನಗೆ ತಿಳಿಯುವುದಕ್ಕೆ ಬರುವುದಿಲ್ಲ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನೀನು ತಿಳಿಯಬಲ್ಲವಳೆ. ಆದ್ರೆ ಕೇಳುವುದು ಯಾಕೆ? ನನ್ನ ಮುಖದಿಂದಲೇ ಉತ್ತರ ಬೇಕು ಎಂಬ ಹಂಬಲದಿಂದ ತಾನೆ. ನಿಜ, ಹೇಳುವುದಕ್ಕಾಗಿಯೇ ಬಂದವ, ಹೇಳದೆ ಹೋಗುವ ಪ್ರಶ್ನೆಯೇ ಇಲ್ಲ. ಸರಿ, ಆದ್ರಿಂದಲೇ ಈ ನಿಲುವಿಗೂ ಈ ಆಭೂಷಣಗಳಿಗೂ ಬಂದ ರಥಕ್ಕೂ ಸಂಬಂಧ ಉಂಟು. ಉಂಟು ಏನು ಪ್ರಭು? ಯಾವತ್ತು ನಿನ್ನಲ್ಲಿಗೆ ಬಂದವ ಇಲ್ಲಿಯೇ ಉಳಿಯುವುದಕ್ಕಾಗಿಯೇ ಬರುವವನ, ನಿನ್ನ ಮನೆ ಬಿಟ್ಟು ಬೇರೆ ಕಡೆಗೆ ಯೋಚಿಸುವುದಕ್ಕಿಲ್ಲ. ಹೌದಪ್ಪ. ಆದ್ರೂ ಇವತ್ತು ಬಂದವ ಇಲ್ಲಿ ನಿಲ್ಲುವುದಕ್ಕೆ ಬಂದವ ಅಲ್ಲ. ಅಲ್ಲ, ನಾವು ನಿಲ್ಲಬೇಕಾದ ಸ್ಥಳ ಬೇರೆಯೇ ಉಂಟು ಅಂತ ನಿರ್ಣಯ. ಒಂದು ಸ್ಥಳ ಬೇರೆ ಉಂಟು. ಅಲ್ಲಿ ನಿಲ್ಲುವುದಕ್ಕಾಗಿ ಇಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಅಲ್ಲಿ ಅಂದ್ರೆ ಯಾವ ನನ್ನ ನಿಲುವುಗಳು ಏನನ್ನು ಪ್ರಕಟಿಸುತ್ತವೋ ಅಲ್ಲಿ. ಕ್ಷತ್ರಿಯ ಸತ್ತಮನಾಗಿ ನಾನು ಹೇಗಿರಬೇಕು ಆಡಿದೆಯಲ್ಲ ರಾಜ ಟಿವಿಯಿಂದ. ಹೌದಪ್ಪ, ಇದು ಬರಲೇಬೇಕಾದ್ದು ನಮಗೆ. ಇಂದು ಈಗ ಕ್ಷತ್ರಿಯರಿಗೆ ರಣೋತ್ಸಾಹ ಬೇಕು, ಸ್ಪಷ್ಟವಾಗಿಯೂ ಉಂಟು. ಮಹೋತ್ಸಾಹ, ರಣೋತ್ಸಾಹ, ಓಹೋ, ಯುದ್ಧ. ನಮಗದು ಹಬ್ಬ ಅಲ್ವೇನೆ? ಹೌದು. ಕ್ಷತ್ರಿಯನಾದವನು ಯುದ್ಧ ಅಂದ್ರೆ ಸಂಭ್ರಮಿಸಬೇಕು. ಆ ಕಾರಣದಿಂದಲೇ ಯುದ್ಧವನ್ನು ಸಮನಿಸಿದೆ. ಈ ಕಾರಣಕ್ಕಾಗಿ ಹೊರಟಿದ್ದೇನೆ. ಯುದ್ಧ ಹೇಗೆ ಬಂತು, ಯಾಕೆ ಬಂತು? ಇದ್ದಕ್ಕಿದ್ದ ಹಾಗೆ ಯುದ್ಧವ ಯಾರೊಂದಿಗೆ? ಹೌದು, ಏನೇನು ಪೂರ್ವ ಸೂಚನೆಗಳಿರಲಿಲ್ಲ, ಅನಿರೀಕ್ಷಿತವಾಗಿ ಒದಗಿ ಬಂದದ್ದು. ಆದರೆ ಅಪೇಕ್ಷಿತವಾದದ್ದು, ಎರಡಕ್ಕೂ ವ್ಯತ್ಯಾಸ ಉಂಟು, ನೀನು ತಿಳಿ. ಹೌದೇ? ನಿರೀಕ್ಷೆ ಇರಲಿಲ್ಲ ಹೀಗೊಂದು ಯುದ್ಧ ಬಂದೀತು ಅಂತ, ಅಪೇಕ್ಷೆ ಇತ್ತು ಇಂಥ ಒಂದು ಯುದ್ಧ ಬರಬೇಕು ಅಂತ. ಓಹೋ, ಒದಗಿ ಬಂದದ್ದು ಹೇಗೆ? ಹಸ್ತಿನಾವತಿಯಲ್ಲಿ ಚಂದ್ರವಂಶೀಯನಾದಂತಹ ಪಾಂಡವರು ಅಶ್ವಮೇಧವನ್ನು ಕೈಗೊಂಡಿದ್ದಾರೆ. ಅದರ ವಿಧಿಯ ಭಾಗವಾಗಿ ಒಂದು ಕುದುರೆಯನ್ನು ಅಲಂಕರಿಸಿ ಸೇನಾ ಸಮೇತವಾಗಿ ಬಿಟ್ಟಿದ್ದಾರೆ. ಕುದುರೆ ಸಂಚರಿಸುತ್ತಾ ಬರ್ತದೆ, ಬೇರೆ ಬೇರೆ ಪ್ರದೇಶಕ್ಕೆ ಹೋಗುತ್ತದೆ. ಕುದುರೆ ಹಣೆಯಲ್ಲಿ ಒಂದು ಲೇಖನ ಉಂಟು. ಯಾವನಿಗೆ ಸಾಮರ್ಥ್ಯ ಉಂಟು ಅವನು ಕುದುರೆಯನ್ನು ಕಟ್ಟಿ ಬಂದವರೊಂದಿಗೆ ಯುದ್ಧವನ್ನು ಮಾಡಬೇಕು. ಇಲ್ಲ, ಯಜ್ಞದ ಉದ್ದೇಶ, ಅದಕ್ಕೆ ಗೌರವ, ಕಪ್ಪ ಕಾಣಿಕೆಗಳನ್ನು ಕೊಟ್ಟು ವಿಧಿವತ್ತಾಗಿ ಅದಕ್ಕೆ ನಮ್ಮ ಬೆಂಬಲವನ್ನು ಉದ್ಘೋಷಿಸಬೇಕು. ಹೌದು, ಇದು ವಿಧಿ. ನಮ್ಮಲ್ಲಿಗೂ ಬಂತು ಕುದುರೆ. ನಮ್ಮಪ್ಪಯ್ಯ ಚಾರಕರಿಂದ ಅದನ್ನು ತರಿಸಿ ಬಂಧಿಸಿದ್ದಾರೆ. ಹಾಗಾಗಿ ರಣದ ಕಣ ಸಿದ್ಧವಾಗಿದೆ. ಓಹೋ, ಹಾಗಾದ್ರೆ ಯುದ್ಧಕ್ಕಾಗಿ ಹೋಗುವುದು ಹೌದು, ಯಾರೊಂದಿಗೆ ಅಂತಲೂ ಪ್ರಶ್ನೆ ಬರ್ತದೆ. ಅವಶ್ಯವಾಗಿ ಬೇಕು ಯಾರೊಂದು ಯುದ್ಧಕ್ಕೆ. ಹಸ್ತಿನಾವತಿಯ ಅಶ್ವ, ಹೌದು, ಬೆಂಗಾವಲಿಗೆ ಬರುವ ಅವರಲ್ಲಿ ರಣದಲ್ಲಿ ಪ್ರಬಲನೆನಿಸಿಕೊಂಡವ. ಪ್ರಬಲ ನರ ಪಾರ್ಥ. ಹೋ, ಪ್ರಥಾಪುತ್ರ. ಹೌದು, ಕುಂತಿ ಸುತ, ಕ್ಷತ್ರಿಯ, ಯೋಗ್ಯತೆಯನ್ನು ಸ್ಥಾಪಿಸಿಕೊಂಡ ಒಪ್ಪುತ್ತೇನೆ. ಅಂಥವನೊಂದಿಗೆ ಯುದ್ಧ ಸನ್ನದ್ಧತೆ ನಡೆದಿದೆ. ಯಾರೊಡನೆ? ಅರ್ಜುನನೊಡನೆ. ಏನು ಕಳವಳವ ನಿನಗೆ? ನರನೊಡನೆ ಕಲಹ ಕೈದ್ದುವೇನು ಈಗ? ಹೌದೇ? ಕಳವಳಿಸ್ತೀಯೇನೆ? ಕಳವಳಿಸಬೇಡ ಮನದಿ. ಹಾಗೂ ಒಂದು ಉಂಟು, ಕಳವಳ ಹುಟ್ಟುತ್ತದೆ. ಯಾಕೆ? ಒಂದು ಹೊರಟವನ ಬಗ್ಗೆ ಮತ್ತೊಂದು ಎದುರಾಗುವವನ ಬಗ್ಗೆಯೂ ಕಳವಳ ಹುಟ್ಟುತ್ತದೆ. ಅವನ ಪರಿಸ್ಥಿತಿ ಏನು ಅಂತ. ಹೌದಪ್ಪ, ಕಳವಳಿಸಬೇಡ ಮನದಿ ಕುಂತಿಸುತ್ತಗೆ. ಅವನಿಗಾಗಿ ಕಳವಳಿಸಬೇಡ. ಅಲ್ಲ, ನನಗಾಗಿ ನಿನ್ನ ಕಳವಳವ, ಅದಕ್ಕಾಗಿಯೂ ಕಳವಳ ಬೇಡ. ಕುಂತಿಸುತ್ತ ಗಳುಕುವವನಲ್ಲ ರಣದಿ. ಪೃಥಾಪುತ್ರ, ಪಾರ್ಥ, ಪರಾಕ್ರಮಿ, ಕ್ಷತ್ರಿಯ, ನರಾಹುದಲ್ಲ. ಹೌದಪ್ಪ, ಅವನೊಂದಿಗೆ ಹೋರಾಟ ಕಣಿಯಾಗಿ ನಿಂತವ. ಸೇನಾಧ್ಯಕ್ಷತೆ ನನಗೆ ಕೊಟ್ಟಿದ್ದಾರೆ ನಮ್ಮಪ್ಪಯ್ಯ. ಯುದ್ಧಕ್ಕೆ ನೇತೃತ್ವವನ್ನು ವಹಿಸುವುದಕ್ಕಾಗಿ ಆದೇಶ ಮಾಡಿದ್ದಾರೆ. ಹಾಗಾಗಿ ಯುದ್ಧೋತ್ಸಾಹದಿಂದ ಹೊರಟು ಬಂದಿದ್ದೇನೆ. ನಿನ್ನಲ್ಲಿ ಹೇಳದೆ ಹೋಗುವುದು ಹೇಗೆ ನಾನು? ಆದ್ರಿಂದ ನಿನ್ನಲ್ಲಿ ಈ ವಿಚಾರವನ್ನು ಬಿತ್ತರಿಸುವುದಕ್ಕಾಗಿ ಬಂದವ. ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತಲ್ಲ, ಕುತೂಹಲ ಶಮನವಾಯ್ತಲ್ಲ.
ಕುತೂಹಲ ಶಮನವಾಯಿತು. ಹ. ಕೇಳಬೇಕಾದ ಪ್ರಶ್ನೆಗಳು ಮತ್ತಷ್ಟು ಹುಟ್ಟಿ. ಈಗ ಪ್ರಶ್ನೆಗೊಂದು ಉತ್ತರಕ್ಕೆ ಮತ್ತೆ ಪ್ರಶ್ನೆಗಳು. ಹೌದಪ್ಪ. ಪ್ರಶ್ನೆಗಳು ಒಂದಲ್ಲ, ಪ್ರಶ್ನೆಗಳೇ ಅನೇಕ ಪ್ರಶ್ನೆಗಳು, ಒಂದರ ಬೆನ್ನಿಗೆ ಮತ್ತೊಂದು. ಯಾವುದರ ಕುರಿತು? ಕುಂತಿಸುತಗಳು ಕೋನಲ್ಲ, ಹೊರಡುವನ ಕುರಿತು ಕಳವಳವೋ ಬಂದವನ ಕುರಿತು ಕಳವಳವೋ, ಎರಡೂ ಬೇಕು ಅಂತ ಇಲ್ಲ. ಯಾಕಂದ್ರೆ ಅವನ ಸಂಬಂಧ ಇಲ್ಲ. ಇವ ಕಳವಳಿಸಬೇಕಾದ ವ್ಯಕ್ತಿತ್ವ ನಮ್ಮ ಅಲ್ಲ. ಈ ಇಬ್ಬರಿಗೂ ಸೇರಿಕೊಂಡು ಮತ್ತೊಬ್ಬನ ಕುರಿತಾಗಿ ಕಳವಳ ಉಂಟಾಗ್ತದೆ. ಇನ್ನೊಬ್ಬನ? ಹೌದಪ್ಪ. ಕಾಂತ ಅಂತ ನಿಮ್ಮ ಬದುಕಿನ ಕರ್ತವ್ಯವನ್ನು ಪೂರ್ಣಗೊಳಿಸುವ ಮೂಲಕವಾಗಿ ಇನ್ನಾವುದೋ ಒಂದು ಲಕ್ಷ್ಯ ಸಿದ್ಧಿಗಾಗಿ ನೀವು ಹೊರಟಿದ್ದೀರಿ ಅಂತ ಆದ್ರೆ ನನ್ನಲ್ಲಿ ಕೆಲವು ಪ್ರಶ್ನೆ ಹಾಗೆ ಉಳಿಯುತ್ತದೆ ಪ್ರಭು. ಪ್ರಶ್ನೆ? ಹೌದು, ಪ್ರಶ್ನೆ. ಹೌದು. ಪರಿಹಾರ ನೀನೇ ಕೊಡಬೇಕಾಗ್ತದೆ, ನಿಮ್ಮಿಂದಲೇ ನಾನು ಸಮಾಧಾನ ಹೊಂದಬೇಕಾಗ್ತದೆ. ಪ್ರಶ್ನೆಗೆ ಉತ್ತರ ಕೊಡಬಹುದು, ಪರಿಹಾರ ಕೊಡುವುದು ಯಾವತ್ತೂ ಕಷ್ಟವೇ. ಹೌದು, ಅಲ್ಲ ಪರಿಹಾರವು ನೀವೇ ಕೊಡಬೇಕಾಗ್ತದೆ ಎನ್ನುವುದರಿಂದ ನಿಮ್ಮಲ್ಲಿ ಆಡಿದ್ದು ನಾನು. ಪ್ರಶ್ನೆ ಯಾವುದು ಅಂತ ಕೇಳದ ಹೊರತು ಇದನ್ನೆಲ್ಲ ನರಿತೆ ನಿಜವು. ಹುಟ್ಟಿಕೊಂಡಂತ ವ್ಯಕ್ತಿ ಬದುಕಿನಲ್ಲಿ ಬಂಧನಕ್ಕೆ ಒಳಗಾದ ಅಂತ ಆದ್ರೆ ಅವನಿಗೆ ಕೆಲವೊಂದು ಕರ್ತವ್ಯಗಳ ಹೊಣೆ ಇದೆ. ನೀವು ಆಡ್ತೀರಿ, ಹಿರಿಯರು ಆಡಿದ್ದಾರೆ, ಹಲವಾರು ಋಣಗಳನ್ನು ಹೊತ್ತುಕೊಂಡು ಕಟ್ಟಿಕೊಂಡು ಜೀವನೊಬ್ಬನಿರ್ತಾನೆ ಎನ್ನುವ ಹಾಗೆ ದೇವಋಣವಿದೆ, ಋಷಿಋಣವಿದೆ, ಮಾತೃಋಣವಿದೆ, ಪಿತೃಋಣವಿದೆ. ಹಲವು ಉಪಾಧಿಗಳ ಮೂಲಕವಾಗಿ ದೂರ ಮಾಡಿಕೊಳ್ಳಬಹುದಾಗ್ತದೆ. ಪರಿಹರಿಸಲಾಗದೇ ಇರುವಂತಹ ಒಂದೇ ಒಂದು ಋಣವಿದ್ರೆ ಮಾತೃಋಣ. ಪರಿಹರಿಸಬಹುದಾದಂತಹ ಋಣಗಳೆರಡನ್ನು ನೀವು ಸಾಧಿಸಿದ್ದೀರಿ. ಪಿತೃಋಣ ಎನ್ನುವುದು ಹಾಗೆ ಉಳಿದುಕೊಂಡಿದೆ. ಪಿತೃಋಣ ಪೂರ್ಣವಾಗುವುದೇ ಪುತ್ರನನ್ನು ತಾನು ಹೊಂದಿದಾಗ ಎನ್ನುವುದು ಶಾಸ್ತ್ರಕಾರರ ಆಡಿದಂತಹ ಸದಭಿಪ್ರಾಯವೇ ಹೌದು. ವಿವಾಹದ ಉದ್ದೇಶವೂ ಅದೇ ಹೌದಲ್ಲ. ಮೈತೀಟಿಯನ್ನು ಕಳೆದುಕೊಳ್ಳುವುದಕ್ಕಷ್ಟಕ್ಕೆ ಭಾರಿಯೇ ಬರ್ತನ ಇರುವುದಲ್ಲ, ಸತ್ಸಂತಾನಾಪೇಕ್ಷೆ. ಹೇಳಿದ್ದು ಹಾಗೆ ಸಕಲ ಸಂಪದವನ್ನು ಹೊಂದುವುದಕ್ಕಾಗಿ. ಸಂಪದ ಏನು ದಾಂಪತ್ಯಕ್ಕೆ? ಸಂತತಿ. ಸಂತತಿಯನ್ನು ನಾವು ಇದು ತನಕ ಹೊಂದಿದ್ದು ಇಲ್ಲ. ಪ್ರಜಾ ಸಂಪತ್ ಸಿದ್ಧಾರ್ಥ. ಹೌದು, ಪ್ರಜಾ ಸಂಪತ್ ಎನ್ನುವುದನ್ನು ನೀವು ಹೊಂದದೇ ಇದ್ದರೆ ಅಥವಾ ನಾವು ಹೊಂದದೇ ಇದ್ದರೆ ನಾವು ಯಾವುದನ್ನು ಲಕ್ಷ್ಯವಾಗಿ ಬದುಕನ್ನು ಆಯ್ದುಕೊಂಡೇವೋ ಅದು ಸಿದ್ಧಿಸ್ತದೋ ಎನ್ನುವುದು ಪ್ರಶ್ನೆ. ಸುತಹೀನರು ನಾವು. ನಿಮಗೆ ದೊರಕೊಂಡೀತು ಎನ್ನುವಂತೆ ನೀವು ಆಡಿದ್ರಿ ಅಂತಾದ್ರೆ ಅದು ನನಗೆ ದೊರಕೊಂಡೀತು. ವಂಶವಲ್ಲರಿಯು ಪಲ್ಲವಿಸುವುದಕ್ಕೆ ನಾನು ಕಾರಣಲಾಗಬೇಕಾಗ್ತದೆ. ನನ್ನನ್ನು ಮದುವೆ ಮಾಡಿ ಮನೆ ತುಂಬಿಸಿಕೊಳ್ಳುವ ಕಾಲದಲ್ಲಿ ಅವರ ಹಿರಿಯರ ಅಪೇಕ್ಷೆ ಇದ್ದ ಹಾಗೆ ಈ ಮನೆಗೆ ಹೊಸ ಕುಡಿಯನ್ನು ಹಡೆದೀವಲ್ಲಿ ಇವಳು ಸಮರ್ಥೆ ಇದ್ದಾಳೆ, ಸುತೋದಯಕ್ಕೆ ಸಮರ್ಥಳಿವಳು ಎನ್ನುವ ಹಾಗೆ ಅಂತ ಹಿರಿಯರ ಅಪೇಕ್ಷೆಯನ್ನು ಸಲ್ಲಿಸಿ ನನ್ನ ಬದುಕನ್ನು ಕೃತ್ಯವನ್ನಾಗಿಸುವಂತಹ ಹೊಣೆ ನನಗುಂಟು. ನನಗದು ಇಂದು ತನಕ ಆಗಿಲ್ಲ ಪ್ರಭು. ಆಗಬೇಕು ಅಂತಾದ್ರೆ ಅಪೇಕ್ಷೆ ನನಗುಂಟು. ಅಂತ ಅಪೇಕ್ಷೆಯನ್ನು ಪೂರೈಸುವಲ್ಲಿ ಹೊಣೆಗಾರರು ನೀವು ಎನ್ನುವುದರಿಂದ ನಿಮ್ಮಲ್ಲಿ ಅದೇ ಅಪೇಕ್ಷೆಯನ್ನು ನಾನು ಆಡುವುದು. ಸುತಹೀನ ಗುದಿಸುವುದೇ ಕೈವಲ್ಯವು, ಜತೆಗೆ ಸಮಯ ಹೌದಿದು. ನೀವು ಬರುವಾಗಲೇ ನನ್ನ ಶೃಂಗಾರದಿಂದಲೂ ನನ್ನ ಕೈಯಲ್ಲಿರುವಂತಹ ಹೊನ್ನ ಹರಿವಾಣದಲ್ಲಿ ಸಿದ್ಧಗೊಂಡಂತಹ ಸಕಲ ಸುವಸ್ತುಗಳಿಂದಲೂ ಅರ್ಥ ಮಾಡಿಕೊಂಡಿರಬಹುದು. ಚೆನ್ನಾಗಿ ಅರ್ಥ ಆಗಿದೆ. ಆದರೆ ಯಾವುದಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾರೆ ಎನ್ನುವುದರ ಮೇಲಲ್ವ ನಿರ್ಣಯ ಆಗಬೇಕು. ಹೌದಪ್ಪ. ಆದ್ರಿಂದಲೇ ನನ್ನ ಗಮನದ ಉದ್ದೇಶವನ್ನು ತಿಳಿದ ನೀನು ಅದನ್ನು ಎರಡನೆಯದಾಗಿ ತಿಳಿಯಿತಿ ಅಂತ ನಾನು ಯೋಚಿಸಿದೆ. ಹೌದು, ಆದ್ರೆ ನೀನು ಹಾಗೆ ಮಾಡುವುದಿಲ್ಲ. ಅದೇ ಪ್ರಧಾನವಾಗಿ ನಿನಗೆ ಕಾಣುತ್ತದೆ. ಅದೇ ಪ್ರಧಾನವಾಗಿ ಕಾಣುತ್ತದೆ. ಅಪೇಕ್ಷೆ ಅಷ್ಟೇ ಪ್ರಾಧಾನ್ಯವೂ ಆಗಿದೆ. ಈಗ ನನ್ನ ಪ್ರಶ್ನೆ, ಸುತಹೀನ ಗುದಿಸುವುದೇ ಕೈವಲ್ಯವೋ ಎಂಬಲ್ಲಿಗೆ ಉತ್ತರ ಕೊಟ್ಟರೆ ಸಾಕಾಗುತ್ತದ? ಅಲ್ಲ ಮತ್ತೆ ಮುಂದುವರಿತು? ಅಲ್ಲ, ಮೊದಲಿನ ಪ್ರಶ್ನೆಗೆ ಉತ್ತರ ಕೊಡಿ, ಮತ್ತೆ ಪುನಃ ಪ್ರಶ್ನೆ ಕೇಳ್ತೀನಿ ನಾನು. ಯಾಕಂದ್ರೆ ಸುತಹೀನ ಗುದಿಸುವುದೇ ಕೈವಲ್ಯವು ಪ್ರಶ್ನೆ ಹೌದು. ಪಿತೃಋಣವನ್ನು ತೀರಿಸಿಕೊಳ್ಳದ ಹೊರತು ಒಬ್ಬನು ಕೈವಲ್ಯ ಸಾಧನೆಯನ್ನು ಮಾಡ್ತೇನೆ ಅಂತಂದ್ರೆ ಲೌಕಿಕವಾದ ಶಾಸ್ತ್ರಗಳು ಏನು ಬೋಧಿಸ್ತವೋ, ಗುರುಪದೇಶ ಏನುಂಟೋ ಅದರ ಪ್ರಕಾರ ಸಿದ್ಧಿ ಆಗುವುದಿಲ್ಲ. ಆದರೆ ಸಂದರ್ಭ ವಿಶಿಷ್ಟವಾದದ್ದು ಎಂಬ ಕಾಲಕ್ಕೆ ನಮಗದು ಸಿದ್ಧಿ ಆಗುವುದಿಲ್ಲ ಅಂತ ತಿಳಿಯುವ ಹಾಗಿಲ್ಲ. ಅಂದ್ರೆ ಏಣಿಯನ್ನು ನಾವು ಎತ್ತರಕ್ಕೆ ಇರುವುದಕ್ಕೆ ಬಳಸ್ತೇವೆ, ಅದು ಉಪಾಧಿ. ತಾನಷ್ಟಕ್ಕೆ ತಾನೇ ಸ್ವಶಕ್ತಿಯಿಂದ ಹಾರಿ ಅಲ್ಲಿಗೆ ಮುಟ್ಟುವುದಕ್ಕೆ ಸಾಧ್ಯ ಇದ್ದವ, ವಿಹಂಗಮ ಪಥವನ್ನು ಅಂಗೀಕರಿಸುವವನಿಗೆ ಮತ್ತೆ ಉಪಾಧಿಗಳ ಅಗತ್ಯ ಉಂಟ. ಆದ್ರಿಂದ ಕೃಷ್ಣ ದರ್ಶನ ಎಂಬುದು ಕೇವಲ ಕೃಷ್ಣನ ಕಾರುಣ್ಯದಿಂದ ಸಿದ್ಧಿ ಆಗ್ತದೆ ಅಂತ ಎಣಿಸಬೇಡ, ನಮ್ಮ ಸಾಧನೆಯಿಂದ ಸಿದ್ಧಿ ಆಗ್ತದೆ. ಯಾವುದನ್ನು ಸಾಧನಾ ಪಥದಲ್ಲಿ ನಾವು ಫಲವಾಗಿ ಹೊಂದುತ್ತೇವೋ ಅದು ನಮ್ಮ ಹಕ್ಕು,
ಅದು ಒದಗಲೇಬೇಕು. ಆ ಹೊತ್ತಿಗೆ ನಿನಗೆ ಮಕ್ಕಳಿಲ್ಲ, ಆದ ಕಾರಣ ಮೋಕ್ಷ ಇಲ್ಲ ಎಂಬ ಪ್ರಶ್ನೆ ಇಲ್ಲ, ಕೈವಲ್ಯ ಇಲ್ಲ ಎಂಬ ಪ್ರಶ್ನೆ ಇಲ್ಲ. ಇದೆಲ್ಲ ಉಪಾಧಿಗಳು ಅಲ್ಲಿಗೆ ಮುಟ್ಟುವುದಕ್ಕೆ ಕೃಷ್ಣ ದರ್ಶನ ಎಂಬುದು ಬಹು ಸುಲಭದಿಂದ ನಮಗೆ ಸಾಧ್ಯವಾಗಬಹುದಾದನ್ನು ಒದಗಿಸುವ ದಾರಿ. ಅದರಿಂದ ಸುತಹೀನ ಕುದಿಸುವುದೇ ಕೈವಲ್ಯವು ಉದಿಸ್ತದೆ. ಯಾಕೆ? ಮಕ್ಕಳಿಲ್ಲದವರಿಗೆ ಮೋಕ್ಷವೇ ಇಲ್ಲ ಅಂತಲ್ಲ, ಮಕ್ಕಳನ್ನು ಪಡೆಯಬೇಕಾದದ್ದು ದಾಂಪತ್ಯದಲ್ಲಿ ಧರ್ಮ ಎಂಬುದರಿಂದ ಅದನ್ನು ಹೇಳಿದ್ದಾರೆ. ಪ್ರಭಾವತಿ, ಅನ್ಯ ಮಾರ್ಗ ಇಲ್ಲದವನಿಗೆ ಇದು ಸುಲಭವಾದ ಯೋಗ್ಯವಾದ ಮಾರ್ಗ. ಆದ್ರೆ ಅನ್ಯ ಮಾರ್ಗ ಸಿದ್ಧಿಯಾಗುವ ಹೊತ್ತಿಗೆ ನಾವು ಇದನ್ನೇ ಒಂದು ಆತಂಕವಾಗಿ ತಿಳಿಯಬೇಕಾದ ಅಗತ್ಯ ಉಂಟು. ಪ್ರಭು, ವಿಹಂಗಮದ ಪಥವನ್ನು ಉದ್ದೇಶಿಸಿ ನೀವು ಆಡಿದ್ದೀರಿ. ಹೌದು, ನೇರವಾಗಿ ಆ ಪದವಿ ದೊರಕೊಳ್ತದೆ ಅಂತ ಆದ್ರದಲ್ಲಿ ಹೋಗಬಿಡಬಹುದಾಗ್ತದೆ, ಖಂಡಿತವಾಗಿ ಸುತಹೀನನಿಗೂ ಒದಗುತ್ತದೆ ಎನ್ನುವ ಹಾಗೆ ಅನ್ನುವಲ್ಲಿ ನೀವು ಇತರ ಎಲ್ಲ ಬಂಧನಗಳನ್ನು ಕಳಚಿದ್ದೀರಿ, ಆ ಒಂದು ಸ್ಥಾನವನ್ನು ಒದಗುವಲ್ಲಿ ಸಮರ್ಥರಿದ್ದೀರಿ ಅಂತ ಸ್ಥಾಪಿಸುವುದಕ್ಕೆ ಹೊರಟ ಹಾಗೆ. ಕಳಚಿದ್ದೇನೆ ಅಂದ್ರೆ ಮಾನಸಿಕವಾಗಿ ನಾನು ಸನ್ನದ್ಧನಾಗಿದ್ದೇನೆ ಅಂತ ಅರ್ಥ. ಯುದ್ಧದಲ್ಲಿ ಹಾಗೆ ಆಗುತ್ತದೆ ಅಂತಲ್ಲ. ಅರ್ಜುನ ಸೋಲ್ಲಿಕ್ಕೂ ಸಾಕು, ಹೌದು ಅಲ್ಲ, ಕೃಷ್ಣ ಬಂದು ನಮ್ಮನ್ನು ಗೆಲ್ಲಿಸಲಿಕ್ಕೂ ಸಾಕು, ಯಾರಿಗೊತ್ತು. ಆದರೆ ಒಂದು ಸ್ವಾಮಿ, ಆ ಸಿದ್ಧತೆ ನಿಮಗೆ ಉಂಟು ಅಂತ ಅದು ನೀವು ಕರ್ತವ್ಯದ ಹೊಣೆಯನ್ನು ಪೂರ್ಣವಾಗಿ ಪೂರೈಸಿ ಹೋಗಬೇಕಾಗ್ತದೆ. ಯಾಕೆ ಗೊತ್ತಾ? ಯಾಕೆ? ನೀವು ನನ್ನ ಮನೆಗೆ ಬಂದುದೇ ಅದಕ್ಕೆ ಸಾಕ್ಷಿ. ಇಲ್ಲವಾದ್ರೆ ನಿಮಗೆ ಹಾಗೆ ಮುಂದುವರೆದು ಯುದ್ಧಕ್ಕೆ ಹೋಗಬಹುದಾಗಿತ್ತು. ಆದರೆ ಹೆಂಡತಿಯಲ್ಲಿ ಹೇಳಬೇಕಾದ ಕರ್ತವ್ಯ ಉಂಟು, ಅವಳ ಮನಸ್ಸನ್ನು ತಿಳಿಬೇಕಾದ ಕರ್ತವ್ಯ ಉಂಟು, ಅವಳ ಪೂರ್ಣವಾದಂತ ಒಂದು ಸಮ್ಮತಿಯಲ್ಲಿ ಬೇಕಾಗ್ತದೆ ಎನ್ನುವಂತ ಒಳಗಿನ ಒಂದು ಲಕ್ಷ್ಯ ನಿಮ್ಮಲ್ಲಿ ಇತ್ತು. ಅಂದ್ರೆ ನಿನ್ನ ಪ್ರಶ್ನೆ ಮುಂದುವರಿಯುತ್ತದೆ. ಹೌದಪ್ಪ. ಕಾರಣ ಏನು? ಸುತಹೀನ ಗುದಿಸುವುದೇ ಕೈವಲ್ಯವು ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಈಗ ನಿಮ್ಮ ಕೈ ಹಿಡಿದ ನನಗೆ ಏನು? ನಿಮಗೆ ಮಾತ್ರ ನಿಮ್ಮ ದಾರಿ ನೋಡಿಕೊಂಡ್ರೆ ನನ್ನ ದಾರಿ ಏನು ಅಂತ ಹೇಳಬೇಡುವ. ಯಾವ ಪ್ರಶ್ನೆ ಬರಬಾರದು, ಬರ್ಲಿಕ್ಕಿಲ್ಲ ಅಂತ ನಾನು ಭಾವಿಸಿದನೋ ಆ ಪ್ರಶ್ನೆಯನ್ನು ನಾನು ಮುಂದೆ ಇಟ್ಟಿದ್ದೆ. ಹೌದು ಅಲ್ಲ, ಉತ್ತರ ಜಾಣಮೆಯಿಂದ ಕೊಡಬಹುದು. ಕೃಷ್ಣ ದರ್ಶನ ಮಾಡಿಸ್ತೇನೆ ಅಂದ್ರೆ ನಿನಗೂ ಆಗ್ತದೆ, ನನಗೆ ಮಾತ್ರ ಅಲ್ಲ, ನಮ್ಮಪ್ಪನಿಗೆ ಮಾತ್ರ ಅಲ್ಲ, ಸಮಸ್ತ ಚಂಪಕಾಮತಿಯವರಿಗೆ ಎಲ್ರಿಗೂ ಆಗುವುದು, ನಿನಗೂ ಆಗುತ್ತದೆ. ಹಾಗಾಗಿ ಕ್ಷೇತ್ರಕ್ಕೆ ಕ್ಷೇತ್ರವೇ ಕೈವಲ್ಯ ಸಾಧನೆಯನ್ನು ಮಾಡ್ತದೆ. ಆದ್ರೆ ಗಂಡನಾಗಿ ನಾನು ಅದಕ್ಕೆ ಉತ್ತರಿಸಬೇಕಾದ ದಾಂಪತ್ಯದಲ್ಲಿ ಸಮಸ್ಯೆ. ನೀವು ಧರ್ಮ ಅಂತ ಒಂದು ಮಾತಾಡಿ ಎಲ್ಲ ಆಡಿದ್ದೀರಿ. ಹೌದು, ಕೆಲವು ಸಲ ಈ ಧರ್ಮ ಎಂಬ ಶಬ್ದ ನಮಗೆ ಕೊಡುವ ತೊಡಕುಂಟಲ್ಲ. ಹೌದು, ಬಹಳ ದೊಡ್ಡದು. ನಿಮ್ಮ ಧರ್ಮ ತೊಡಗಿ ಆಗಿ ಹೋಗಿದೆ. ಹಾಗಾದ್ರೆ ಹಿಂದೆ ನಿಂತು ನಿನ್ನ ಅಪೇಕ್ಷೆಯನ್ನು ಈಡೇರಿಸಬಹುದೇ? ಆದರೆ ನಿನ್ನೊಡನೆ ಪಿತನಾಗಿ ಇನ್ನು ತನಗಿ ಓದುಗೆ ಅದು ಕರ್ತವ್ಯವಲ್ಲವೇ ನನಗೆ? ಪಿತನಾಗಿ ಇನ್ನು ತನಗಿರುವುದು ಕೇಳು, ನಿನ್ನೊಡನೆ ದಿನ ಕಳೆಯಲು ಪಿತನಾಗಿ ಇನ್ನು ತನಗಿರುವುದು ಕೇಳು. ಮುನ್ನಪುರ ನಿಘನು ಜನಗ ಮುನ್ನಪುರ ನಿಘನು ಜನಗ ನಾ ಹೋಗದಂತ ಕೊಡಗದು ಸೈನಿಕ, ನಾ ಹೋಗದಂತ ಕೊಡಗದು ಸೈನಿಕ, ನಿನ್ನೊಡನೆ ನೀರ ಕಡೆಯಲು ಸಾಯುಜ್ಯದ ಅಪೇಕ್ಷೆಯಿಂದ ಒಬ್ಬ ಹೊರಟು ನಿಲ್ಲುವ ಕಾಲಕ್ಕೆ ಪತ್ನಿಯಾದವಳಿಗೆ ಕರ್ತವ್ಯ ಏನು? ಪೂರ್ಣ ಆಗಲಿಲ್ಲ ದಾಂಪತ್ಯದಲ್ಲಿ, ಪರಿಪೂರ್ಣತೆ ಒದಗದ ಹೊರತು ಅದು ಸಿದ್ಧಿಯಾಗುವುದಿಲ್ಲ ಇಬ್ಬರಿಗೂ ಎಂಬುದರಿಂದ ಕೇವಲತ್ವ ಸಾಧನೆಗೆ ನಿಮಗೆ ಏನು ದಾರಿಯೋ ನನಗೆ ಸಾಧ್ಯ ಆದೀತು, ನಿನಗೇನು? ಮುಕ್ತವಾಗಿ ಇರಬೇಕಾಗ್ತದೆ. ನೀನು ಆಡಿದ ಅರ್ಥ ಪೂರ್ಣವಾದದ್ದೇ ಹೌದು. ನಿಮಗೆ ನಿಮ್ಮಷ್ಟಕ್ಕೆ ಒಂದು ಸಾಧನೆ ಏನು? ಅದನ್ನು ಮಾಡಬೇಕು ಅಂತಾದರೆ ಪತಿ ಆಲಂಬನ ಬೇಕೇ ಬೇಕು. ಇತರರಿಗೆ ಬೇರೆ ಬೇರೆ ದಾರಿಗಳುಂಟು, ಹೆಂಡತಿಗೆ ಗಂಡನೇ ಆಧಾರ. ಹೌದು. ಆದ್ರೆ ಏನು ಮಾಡುವ? ಈ ಆಧಾರವು ನಿನಗೆ ನೆಮ್ಮಿಕೊಳ್ಳುವುದಕ್ಕೆ ಆಸ್ಪದವನ್ನು ಒದಗಿಸ್ತಾ ಇಲ್ಲ. ಈ ಹೊತ್ತಿಗೆ ಏನು ಹೊರಟು ಬಂದಿದ್ದೇನೆ, ಯುದ್ಧಕ್ಕೆ ಆಸಕ್ತಿಯಿಂದ ತೊಡಗಿದ್ದೇನೆ, ಸನ್ನದ್ಧನಾಗಿ ನಿಂತಿದ್ದೇನೆ. ಪ್ರಭಾವತಿ, ತಂದೆಯವರ ಆಜ್ಞೆ
ನಿನ್ನೊಡನೆ ದಿನಗಳೆಯಬಹುದಿತ್ತು, ಇವತ್ತು ಇಲ್ಲಿ ಇದ್ದು ನಿನ್ನ ಅಪೇಕ್ಷೆಯನ್ನು ಈಡೇರಿಸಬಹುದಿತ್ತು. ಫಲಸಿದ್ಧಿ ಬೇರೆ, ನಮ್ಮ ಪ್ರಯತ್ನ ಅದನ್ನು ಮಾಡಬಹುದಾಗಿತ್ತು. ಆದರೆ ಏನು ಮಾಡುವ, ಇವತ್ತು ನಾನು ಇಲ್ಲಿ ಉಳಿಯುವ ಹಾಗೆ ಇಲ್ಲವಲ್ಲ. ಸಭೆಯಲ್ಲೇ ಆಡಿದ್ದು ತಂದೆಯವರು ನನ್ನನ್ನು ಕರೆಯಿಸಿ ಈ ಯುದ್ಧದ ನೇತೃತ್ವವನ್ನು ವಹಿಸುವಂತ ಆಡಿದರು. ಮಾತ್ರ ಅಲ್ಲ, ದೊಡ್ಡ ಉದ್ಘೋಷವನ್ನೇ ಮಾಡಿಬಿಟ್ಟಿದ್ದಾರೆ. ಹೇಗೆ? ಯುದ್ಧಕ್ಕೆ ಯಾರು ಹಿಂಜರಿಯಕೂಡದು. ಯಾರಾದರೂ ರಣಕ್ಕೆ ಹಿನ್ನಿತ್ತರಾದ್ರೆ ತಪ್ತ ತೈಲ ಕಟಾಹಕ್ಕೆ ಹಾಕಿ ಅವರನ್ನು ರಣಕ್ಕೆ ಹಿನ್ನಿತ್ತ ಜನರು. ಹಾಗಾದ್ರೆ ಧ್ವನಿಯೇನು? ಈಗ ನಮಗೆ ಶಿಕ್ಷೆ ಆಗುತ್ತದೋ ಇಲ್ವೋ ಅನ್ನುವ ಪ್ರಶ್ನೆ ಅಲ್ಲ. ಮತ್ತೇನು ಪ್ರಭು? ಶಾಸನ ಏನನ್ನು ನಿರೂಪಿಸಿದೆಯೋ ಅದರ ಗಹನತೆಯನ್ನು ನಾವು ಮನಗಾಣಬೇಕು. ಇಷ್ಟು ಉಗ್ರವಾದ ಶಿಕ್ಷೆಯನ್ನು ಕೇವಲ ಒಂದು ಕ್ಷುಲ್ಲಕ ಅಂತ ಅನ್ನಿಸಬಹುದಾದ ಅಪರಾಧಕ್ಕೆ ವಿಧಿಸುವುದುಂಟ. ಆದರೆ ಶಿಕ್ಷೆಯ ಗಂಭೀರತೆ, ಈ ಅಪರಾಧ ಎಷ್ಟಾಗ್ತದೆ ಇದರಿಂದ ಅನ್ನೋದನ್ನು ತೋರಿಸಿಕೊಡ್ತದೆ. ಹಾಗಾದ್ರಿಂದ ಅಂಥದ್ದನ್ನು ಮಾಡಿದಾಗ ಆಗ್ತದೆ. ನಾನು ನಿನ್ನೊಡನೆ ದಿನಗಳೆಯಲು ಪಿತನಾಜ್ಞೆ ಇನ್ನೂ ತನಗಿರುವುದು. ಇದಕ್ಕೆ ಪಿತನಾಜ್ಞೆ ಉಂಟು ತಪ್ಪಾಗಿ ತಿಳಿಯಬೇಡ. ಮೊದಲೇ ಉಂಟು. ನಿನ್ನೊಡನೆ ದಿನಗಳೆಯಲು ಪಿತನಾಜ್ಞೆ ಇರುವುದಲ್ಲ, ಅದು ಬಹಳ ಪ್ರಾಚೀನವಾದದ್ದು. ಇದು ಹೊಸ ಆಜ್ಞೆ. ಪಿತನಾಜ್ಞೆ ಇನ್ನೂ ತನಗಿರುವುದು ಇದೆಲ್ಲ ಉಂಟು. ಏನು? ಯುದ್ಧಕ್ಕೆ ಹೊರಡಬೇಕು. ನಾನು ಹೋಗದ ಹೊರತು ನನ್ನ ನೇತೃತ್ವದಲ್ಲಿ ಸಜ್ಜಾಗಿ ಯುದ್ಧಕ್ಕೆ ಹೊರಡಬೇಕಾದ ಸೇನೆ ಮುಂದೊತ್ತದೇ ಉಳಿಯುತ್ತದೆ. ಹಾಗಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಸೈನಿಕರು ಯಾರು ಹೋಗುವುದಕ್ಕೆ ಮುನ್ನ ಪೋಗಿಹನು ಜನಕ. ನಮ್ಮ ತಂದೆ ರಣಾಂಗಣಕ್ಕೆ ಮೊದಲೇ ಹೋಗಿದ್ದಾರೆ ಅಂತಲ್ಲ, ಬಹು ಮುಂದೆ ಸಾಗಿಬಿಟ್ಟಿದ್ದಾರೆ. ಇದೆಲ್ಲವನ್ನು ಮೀರಿ ಮನುಮಥನಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ ಅನುಪಮನ ಚಿದ್ಘನ ಕೈವಲ್ಯವನ್ನನುಸರಿಸು ತೀಕ್ಷಣದಿ ಪಡೆವೆನು. ಘನ ಕೈವಲ್ಯವನ್ನು ಅನುಪಮನಾದ ಕೃಷ್ಣನನ್ನು ಅನುಸರಿಸುವುದರ ಮೂಲಕ ಪಡೆಯುತ್ತೇನೆ. ಇದು ನಿರ್ಣಯ. ಅಷ್ಟು ಮುಂದೆ ಹೋದವರು ನಮ್ಮ ತಂದೆ. ಹಾಗಿದ್ರೆ ಅಂತಹ ತಂದೆಯ ಮಗನಾಗಿ ನಾನು ಇಲ್ಲಿಯೇ ಉಳಿದೆ ಅಂತಾದ್ರೆ ಅಷ್ಟು ಹಿಂದೆ ಬಿದ್ದೆ ಅಂತ ಅರ್ಥ ಅಲ್ಲ. ಅವರ ಮಗನಾಗಿ ನಾನು ಸಾಧಿಸಬೇಕಾದದ್ದೇನು? ಸುಧನ್ವ ನಾಮಕನಾಗಿದ್ದೇನೆ. ಧನುಸಿನ ಮೂಲಕವಾಗಿ ಯುದ್ಧವನ್ನು ಮಾಡಿ ತಂದೆಯವರ ಯಾವ ದರ್ಶನ ಉಂಟ ಅದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಳ್ಳುವಲ್ಲಿ ನಾನು ಮಾಧ್ಯಮವಾಗಿ ನಾನು ಸಮಿತ್ತಾಗಿ ಒದಗಬೇಕಾಗಿದೆ. ಸಮಿತ್ತನ್ನು ಕಾದಿಡುವ ಕ್ರಮ ಉಂಟ, ಯಜ್ಞಕಲು ಉಪಯೋಗಿಸುವುದು. ಆದ್ರಿಂದ ನಾನು ಹೋಗದೇ ಇದ್ರೆ ಸೈನಿಕರು ಹೊರಡುವುದಿಲ್ಲ, ನನಗೆ ಹೋಗದೆ ಉಪಾಯವಿಲ್ಲ, ತಂದೆಯವರ ಆಜ್ಞೆ. ಆದ್ದರಿಂದ ಪ್ರಭಾವತಿ ನಾನು ಇಲ್ಲಿಂದಲೇ ಹೊರಡುತ್ತೇನೆ, ಆಗ್ಲಿಕ್ಕಿಲ್ವೇನೆ ಪ್ರಭು. ಹೃತ್ಸ್ನಾತೆಯಾದಂತಹ ನಾನು ಕ್ಷೇತ್ರವು ಸಿದ್ಧಗೊಂಡು ಶುದ್ಧಗೊಂಡು ಸಿದ್ಧವಾಗಿ ಈ ಕಾಲಕ್ಕೆ ಪುತ್ರಾಪೇಕ್ಷೆಯಾದ ಸಂತತಿ ಅಪೇಕ್ಷೆ ಉಳ್ಳವಳಾಗಿಯೇ ನಿಮ್ಮಲ್ಲಿ ಬಂದು ಬೇಡಿಕೊಂಡುದು. ಆದರೂ ಪಿತನಾಜ್ಞೆ ಮುನ್ನ ನನಗಿಹುದು ಕೇಳು. ಅಪ್ಪ ಬಹಳಷ್ಟು ಮುಂದೆ ಸಾಗಿದ್ದಾರೆ. ಜನಕ ತಂದೆಯ ಮಗನಾಗಿ ಕರ್ತವ್ಯ ಪರಿಪಾಲನೆಯಲ್ಲಿ ಅವರ ಬೆಂಗಡೆಯಲ್ಲಿ ಆದಷ್ಟು ಬೇಗ ಸಾಗಿ ಅಲ್ಲಿಗೆ ತಲುಪಬೇಕು ಎನ್ನುವಲ್ಲಿ ವೇಗವಾಗಿ ಸಾಗುವ ಉದ್ದೇಶ ಉಂಟು ಅನ್ನುವುದನ್ನೇ ಮತ್ತೆ 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 ನೀವು ದೃಢಪಡಿಸ್ತೀರಿ. ಒದಗದು ಸೈನಿಕ ಒದಗದು. ಆದರೆ ಅಲ್ಲಿ ಒದಗುವುದಕ್ಕೆ ಮೊದಲಾಗಿ ನೀವು ಇಲ್ಲಿ ಒದಗಬೇಕಾಗ್ತದೆ ಅಂತ ಯಾಕೆ ಹೇಳ್ತೇನೆ? ನಾನು ಸಂತತಿ ಅಪೇಕ್ಷೆಯಲ್ಲಿ ಬಂದವಳು. ಹೌದು. ಹೆಂಡತಿಯಾದವಳು ತನ್ನ ಅಪೇಕ್ಷೆಯನ್ನು ಗಂಡನಲ್ಲಿ ವಿಸ್ತರಿಸಿದಂತಹ ಕಾಲಕ್ಕೆ ಅದನ್ನು ಕೊಟ್ಟು ಹೋಗಬೇಕಾದ್ದೇ ಗಂಡನಿಗೆ ಕರ್ತವ್ಯ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷದ ಸಿದ್ಧತೆ ಏನೋ ಗೊತ್ತಿಲ್ಲ. ಧರ್ಮದ ಆಧಾರದಿಂದ ಅರ್ಥ ಕಾಮಗಳು ಸಿದ್ಧಿಸ್ತದೆ ಅಂತ. ಪತ್ನಿಯ ಅಪೇಕ್ಷೆಯನ್ನು ಪೂರೈಸುವಲ್ಲಿ ಪತಿಯಾದವನಿಗೆ, ಭರ್ತ ಎನ್ನಿಸಿಕೊಂಡವನಿಗೆ ಕರ್ತವ್ಯ ಏನಿದೆಯೋ ಅದನ್ನಷ್ಟವನವನು ಪೂರೈಸದೇ ಹೋದಾಗ ಅವನು ಪೂರ್ಣತೆ ಒದಗುತ್ತದೋ ಎನ್ನುವುದು ಒಂದು ಪ್ರಶ್ನೆ. ನೀವಾಗ ಧರ್ಮ ಅನ್ನುವುದನ್ನು ಉಲ್ಲೇಖಿಸಿ ಮತ್ತೊಮ್ಮೆ ಅದನ್ನೇ ಮುಂದುವರಿಸಿಕೊಂಡು ನಾನಾಡುವುದು. ನಾನು ಸಂತತಿಯ ಅಪೇಕ್ಷೆಯಿಂದಲೇ ಈ ಕಾಲಕ್ಕೆ ನಿಮ್ಮಲ್ಲಿಗೆ ಬಂದುದೇ ಹೊರತು ಬೇರೆ ಯಾವುದಕ್ಕಾಗಿಯೂ ಅಲ್ಲ. ಹಾಗಿರುವಾಗ ಈ ನಿಮ್ಮ ಯಾವುದೇ ದಾರಿಗಳನ್ನು ಹೇಳಿದರೂ ಕೂಡ ಕೇಳುವಲ್ಲಿ ನನ್ನ ಮನಸ್ಸು ಒಪ್ಪುವುದಿಲ್ಲ. ನನಗೆ ನೀವು ಬೇಕು, ಅದರಿಂದ ಮುಂದೆ ಯೋಗ್ಯವಾದಂತಹ ಫಲವನ್ನು ನಾನು ಹೊಂದಿಯೇನು ಎನ್ನುವಂತೆ ನನ್ನ ಮನಸ್ಸು ಸಾರ್ತದೆ. ಕರ್ತವ್ಯದಲ್ಲಿ ಮುಂದುವರಿಯಲ್ಲಿ ಯಾವಾಗ ಹರಿಪೂರಕನಾಗುತ್ತಾನೋ ಈ ಕರ್ತವ್ಯದಲ್ಲಿಯೂ ಕೂಡ ಅವರದ್ದೇ ಆದಂತಹ ಅನುಗ್ರಹ ಒದಗೀತು ಎನ್ನುವಂತಹ ಭರವಸೆ ನನಗೆ ಇರುವುದರಿಂದ ಆಡ್ತೇನೆ. ನೀವು ಹೊರಟ್ರಿ ಅಂತ ಆದ್ರೆ ಆಗ ನಾನು ನಯವಾಗಿ ಶೃಂಗಾರದಿಂದ ಒಂದು ಮಾತು ಕೇಳಬೇಕಾಗದು. ಬಿಡಬಹುದು ಆ
ಬಿಡೆನು ಎಲ್ಲೊಡಗೂಡು ಬೇಡಿ ಸಡಗರದಿ ಬಿಗಿದ ಪುಟ ಸಡಗರದಿ ಬಿಗಿದ ಪುಟ ಕಾಂತನು ಜನಪದ ಮುಗಿ ಜನಪದಿ ಕಾಂತನನು ಜಡಜ ಮುಗಿಯೊಡಬಡಿಸುತ್ತ ಬಿಡೆನು ಬಿಡೆನು ಬೇರೆ ಮುನ್ನ ಧಾವಿಸುವುದಕ್ಕೆ ನೀವು ಸಿದ್ಧರಾಗಿದ್ದಿರುವುದಕ್ಕೆ ಆಕ್ಷೇಪಕರಳಾಗಿಯೋ ಅಡ್ಡಿಯಾಗಿಯೋ ನಿಲ್ಲುವಳು ನಾನು ಖಂಡಿತವಾಗಿ ಅಲ್ಲ. ನಿಮ್ಮ ಲಕ್ಷ್ಯ ಸಾಧನೆಗೆ ಅದು ಪೂರಕವಾಗ್ತದೆ ಎನ್ನುವಂಥ ಅಚಲವಾದ ನಂಬಿಕೆಯು ನನಗುಂಟು. ನಿಮಗೆ ಅನುಕೂಲ ಸತಿ ನಾನು ಎನ್ನುವಂಥ ವಿಶ್ವಾಸ ಉಳ್ಳವಳಾಗಿಯೂ ಜತೆಗೆ ನನ್ನ ಅಪೇಕ್ಷೆಯನ್ನು ಸಲ್ಲಿಸುವಲ್ಲಿ ಪೂರ್ಣ ಬಾಧ್ಯಸ್ಥರು ನೀವು ಎನ್ನುವಂಥ ನಿಲುವು ಅರ್ಥ ಮಾಡಿಕೊಂಡವಳಾಗಿ ನಾನು ಈ ಮಾತನಾಡುತ್ತಿರುವುದು ಪ್ರಭು. ಶೃಂಗಾರತೆಯಾಗಿ ಬಂದುವಲ್ಲಿ ಯಾವುದೋ ದೇಹ ಕಾಮನೆಯನ್ನು ಕಳೆಯುವಂತಹ ದುರುದ್ದೇಶ ಖಂಡಿತವಾಗಿ ಅಲ್ಲ. ಅದರಲ್ಲಿ ಸದಪೇಕ್ಷೆ ಇದೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಭಾವ ಸಂಬಂಧದಿಂದ ಬದುಕುಂಟು ಅಂತಾದ್ರೆ, ನಮಗೊಂದು ಕರ್ತವ್ಯದ ನಿಲುವೆ ಉಂಟು ಅಂತಾದ್ರೆ, ನನ್ನ ಮನಸ್ಸಿನ ಅಪೇಕ್ಷೆಯನ್ನು ಸಲ್ಲಿಸುವ ಹೋಗುವುದೇ ನಿಮಗೆ ಈ ಕಾಲಕ್ಕೆ ಭೂಷಣ ಎನ್ನಿಸಿಕೊಂಡಿದೆ. ನಾನಾಗಲೇ ಆಡಿದೆ ರಮಣಿ ಹೌದು, ಆದರೆ ಮೊದಲಿಗೆ ಪತ್ನಿ. ಧಾರ್ಮಿಕವಾದ ಪರಿವೇಶ ಉಂಟು. ಆ ಪರಿವೇಶವನ್ನು ದಾಟಿ ನೀವು ಹೋಗುವ ಹಾಗಿಲ್ಲ. ಅಂಗಜನ ಸಮರಂಗವನ್ ಪುಗಲರಿಯದ ನೀವು ರಣರಂಗದೊಳು ಅರ್ಜುನನು ಅಂಗವಿಸುವಿರೆಂತು. ಇದು ನನಗೆ ಪ್ರಶ್ನೆ. ಆದ್ರಿಂದಲೇ ಆಡಿದ್ದು. ಹೋಗುವ ನೀವು ನನ್ನ ಕಣ್ಣನ್ನೊಮ್ಮೆ ನೆಟ್ಟಗೆ ನೋಡಿ, ಹೊಸರುತ್ತಿರುವಂತಹ ಶೃಂಗಾರ ಭಾವ ನನ್ನ ದೇಹದಲ್ಲಿ ಗಮನಿಸಿ. ನಾನು ಅದರೋಷ್ಠಗಳನ್ನು ನೀವನ್ನೊಮ್ಮೆ ಗಮನಿಸಬೇಕು. ಅದರಲ್ಲಿ ಸವಿಸುತ್ತಿರುವುದು ಏನೇನೂ ಅಲ್ಲ, ಸದಪೇಕ್ಷೆಗಳು. ಅಪೇಕ್ಷೆ ಉಳ್ಳವಳಾಗಿಯೇ ನಿಮ್ಮಲ್ಲಿ ಆಡ್ತೇನೆ. ಬರೇ ಮಾತಿನಲ್ಲಿ ನೀವು ಬಾಗುವುದಿಲ್ಲ ಅಂತ ಆದರೂ ನಾನು ನಿಮ್ಮನ್ನು ಹೋಗುವುದಕ್ಕೆ ಈ ಕಾಲಕ್ಕೆ ಯಾವ ಕ್ಷಣಕ್ಕೂ ಖಂಡಿತವಾಗಿ ಬಿಡುವುದಿಲ್ಲ. ಹೊರಗೆ ಹೋಗುವುದಕ್ಕೆ ನಾನು ಕಾಲೆತ್ತಿದ್ರೆ ನನ್ನ ನಳಿತೋಳ್ಗಳಿಂದ ನಿಮ್ಮನ್ನು ಬಿಗಿದಪ್ಪಿದ್ದೇನೆ. ನನ್ನ ಎದೆಯನ್ನು ನಿಮ್ಮ ಎದೆಗೊತ್ತಿದ್ದೇನೆ. ಪ್ರಭಾವತಿ, ನನಗೆ ಅರ್ಥ ಆಗ್ತದೆ. ಆದ್ರೆ ಏನು ಮಾಡುವ, ಮನಸ್ಸು ಮುಂಚುತ್ತಾ ಉಂಟು. ಆದ್ರಿಂದಲೇ ಇಷ್ಟು ಹೊತ್ತು ನಾನು ಹೋಗಲೇಬೇಕೆಂಬ ತೀವ್ರಾಪೇಕ್ಷೆಯನ್ನು ಪ್ರಕಟಿಸಿದನು. ಆದರೆ ನೀನು ಆಡುತ್ತಿರುವುದರಲ್ಲಿ ಕೇವಲ ದೈಹಿಕವಾದ ಶೃಂಗಾರ ಭಾವವಲ್ಲ, ಅಲ್ಲ ಪ್ರಭು, ಅದರ ಹಿನ್ನೆಲೆಯಲ್ಲಿರುವ ಧರ್ಮಬದ್ಧತೆ. ಈ ಬಿಗಿತವನ್ನು ಸಡಿಲಿಸಿ ಹೋಗಬಲ್ಲಿರಿ. ಧರ್ಮದ ಕಟ್ಟುಪಾಡಿಗೆ ಒಳಗಾದವಳು ನನ್ನನ್ನು ಅದು ಕೊಳಪಡಿಸ್ತಾ ಇದ್ದಿ. ಹೌದು. ಹಾಗಾದ್ರೆ ನಾನು ಯೋಚಿಸಬೇಕಾದಂತಹ ಗಂಭೀರವಾದ ಪ್ರಶ್ನೆಯನ್ನೇ ಮುಂದೊಡ್ಡಿದ್ದಿ ಅಂತ ಅರ್ಥ. ನಮ್ಮ ಆತ್ಮ ಸಮಾಧಾನಕ್ಕಾದರೂ ಶಾಸ್ತ್ರದಲ್ಲಿ ಇದಕ್ಕೊಂದು ಪೂರಕವಾದದ್ದುಂಟು ಅನ್ನೋದನ್ನು ನೋಡಬೇಡುವ, ನಾವು ನೋಡಬೇಕು. ಆದ್ರಿಂದ ಒಂದು ನಿಮಿಷ ಯೋಚಿಸಲ. ಆಯ್ತು. ಸತಿಗೆ ಚೋಡಜದ ಋತು ಸಮಯ ಏಕಾದಶಿ ಪೃತಮಲಂಘ್ಯಾರ್ಥಮಿನಿತು ದಿನವೇ ಸಂಗತ ಮಾಡೋಡಿಂತು ಸಂಗತ ಎಂದು ಕರ್ತವ್ಯವೇನೆ ಪೈತೃಕದ ಶೇಷಾನ್ನ ಮಾತ್ರಾಣಿಸೇ ಸತಿಗೆ ಷೋಡಶದ ಋತು ಸಮಯವೇಕಾದಶಿ ವ್ರತಮಲಂಚಾರ್ಥವಿನಿತೊಂದು ದಿನವೇ ಸಂಗತ ಮಾದೊಡೆಂತು ಪೈತೃಕದ ಶೇಷಾನ್ನ ಮಾತ್ರಾಣಿಸೇ
ಕಳೆದ ವನಿತೆಯ ಒಡಗೂಡಬಹುದು. ಅದರಿಂದ ಧರ್ಮ ಪದ್ಧತಿಯ ಈಕ್ಷಿತ ಅವಳನಿಂದು ಮೀರುವುದು ಮತವಲ್ಲೆಂದಂ ತಿಳಿದ. ಸತಿಗೆ ಋತು ಸಮಜಬೇಕಾದ ಜೀವನವನಂಗೆ ಶಾರ್ದವಿನಿತೊಂದು ದಿನವೇ ಸಂಗದ ಮಾತೊಡೆಂತಗದಲ್ಲಿ ಜಾನವಾಗ್ರಾಣಿದೆ ಕ್ರತುಭೋಗ್ಯ ಮಾನವದ ನಡುವಿರುಳ್ ಕಳೆದಾವದಿಲ್ಲೇ ಒಳಗೂಡಬಹುದವಳನೆಂದು ಮೀರು ಮತವಲ್ಲ ಎಂದವು ತಿಳಿದ. ಶಾಸ್ತ್ರಬದ್ಧವಾದ ಪ್ರಶ್ನೆಯೊಂದನ್ನು ಉತ್ತರಿಸುವಲ್ಲಿ ನಾವು ಶಾಸ್ತ್ರವನ್ನೇ ಆಶ್ರಯಿಸಬೇಕು. ನಮ್ಮ ಅನುಭವವೋ ನಮ್ಮ ಅಭಿಪ್ರಾಯವೋ ಅಲ್ಲಿ ಪ್ರಧಾನವಲ್ಲ. ಆದ್ದರಿಂದ ನಿನ್ನ ಅಭಿಮತಕ್ಕೆ ನನ್ನ ಒಲವುಂಟೋ ಇಲ್ಲವೋ ಅನ್ನುವುದಕ್ಕಿಂತಲೂ ನನ್ನ ಈ ಸಂದಿಗ್ಧದಲ್ಲಿ ನನ್ನಂಥವ ಮಾಡಬಹುದಾದದ್ದೇನು, ಈ ಕುರಿತು ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅನ್ನುವುದನ್ನು ಆಲೋಚಿಸುವುದು ಒಳಿತು ಅಂತ ತೋರುತ್ತದೆ. ಆಚಾರ್ಯ ಉಪದೇಶದಿಂದ, ಶಾಸ್ತ್ರಾಧ್ಯಯನದಿಂದ ಮತ್ತೆ ಜೀವನಾನುಭವದಿಂದ ನಾವು ಬದುಕಿನಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಶಾಸ್ತ್ರದಲ್ಲಿ ಸಿಕ್ಕಿದ ಪರಿಹಾರ ಅತ್ಯುತ್ಕೃಷ್ಟವಾದದ್ದು, ಜೀವನಾನುಭವ ಎನ್ನುವುದು ಲೌಕಿಕವಾದದ್ದು, ಗುರುಪದೇಶ ಎನ್ನುವುದು ಪಾರಮಾರ್ಥಿಕವಾದದ್ದು. ಆದ್ದರಿಂದ ಶಾಸ್ತ್ರದಲ್ಲಿ ಇಂತಹ ಸಮಸ್ಯೆ ಸಿದ್ಧವಾದರೆ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಇದನ್ನು ಆಲೋಚಿಸಿದರೆ ಇಂಥದ್ದೇ ಒಂದು ಸಂದಿಗ್ಧ ಸಮಸ್ಯೆಗೆ ಅಲ್ಲಿ ಉತ್ತರ ಕಾಣಿಸ್ತದೆ. ಹೇಗೋ ಪತ್ನಿಯಾದವಳಿಗೆ ಷೋಡಶದ ಋತು ಸಮಯ, ಗರ್ಭಾಧಾನ ಸಂಸ್ಕಾರವನ್ನು ಮಾಡಲೇಬೇಕಾದ ಕರ್ತವ್ಯ ಧರ್ಮಬದ್ಧತೆ ಪತಿಗೆ. ಆದರೆ ಅದನ್ನು ನಿಷೇಧಿಸುತ್ತಾ ಅದೇ ದಿನ ಒದಗಿ ಬರುತ್ತದೆ ಏಕಾದಶಿ ವ್ರತ. ಪರಮ ಹರಿಭಕ್ತನಾದವನಿಗೆ ಏಕಾದಶಿ ವ್ರತದ ಶ್ರೇಷ್ಠತೆ ಏನು ಅನ್ನುವುದನ್ನು ಇನ್ನೊಬ್ಬ ಹೇಳಬೇಕಾದದ್ದಿಲ್ಲ. ಏಕಾದಶಿ ವ್ರತಂ ಅಲಂಘ್ಯ, ಅದನ್ನು ದಾಟುವ ಹಾಗೆ ಇಲ್ಲ, ಮಾಡಲೇಬೇಕು. ಒಂದು ಪವಿತ್ರವಾದದ್ದು, ಒಂದು ಸಾಂಸಾರಿಕವಾದದ್ದು, ಇದು ಎರಡಕ್ಕೂ ಹೊಂದಾಣಿಕೆಯೇ ಇಲ್ಲ. ಅದರೊಂದಿಗೆ ಪಿತೃಶ್ರಾದ್ದ ಅದು ಅಲಂಘನೀಯವೇ, ದಾಟುವ ಹಾಗೆ ಇಲ್ಲ, ಶ್ರದ್ಧೆಯಿಂದ ಮಾಡತಕ್ಕದ್ದು. ಒಂದಕ್ಕೊಂದು ಪರಸ್ಪರ ಭಿನ್ನವಾದದ್ದು. ಪವಿತ್ರವಾದ ಏಕಾದಶಿ ವ್ರತಸ್ಥನಾದವ ಪತ್ನಿಯನ್ನು ಕೂಡಬಹುದೇ? ಹಿಂದಿನ ಕಥೆ ಉಂಟು, ಏನೆಲ್ಲ ಆಗಿ ಹೋಗಿದೆ ಏಕಾದಶಿ ವ್ರತದ ಮಹಿಮೆಯ ಕುರಿತಾಗಿ. ಆದ್ದರಿಂದಲೇ ಅದು ನಿಷಿದ್ಧವಾದದ್ದು. ಇಲ್ಲ, ಏಕಾದಶಿ ವ್ರತವನ್ನು ಆಚರಿಸೇ ಸಿದ್ಧ ಅಂತ ಅನ್ನೋಣವೋ, ಪಿತೃಶ್ರಾದ್ದವನ್ನು ಮಾಡಿದವನು ಪಿತೃಶೇಷವನ್ನು ಉಣ್ಣಲೇಬೇಕು. ಅದು ಸರಿಯೇ, ಪರಸ್ಪರ ವಿರೋಧ. ಉಪವಾಸಕ್ಕೆ ಭೋಜನ, ಪಾವಿತ್ರ್ಯಕ್ಕೆ ಇದರ ಬಂಧನ. ಹಾಗಾದ್ರೆ ಏನು, ಎಂತು ಕರ್ತವ್ಯಂ, ಹೇಗೆ ಇದಕ್ಕೊಂದು ದಾರಿ ತೋರಿಸಿದ್ದಾರೆ. ಏಕಾದಶಿ ವ್ರತವನ್ನು ಆಚರಿಸಬೇಕು, ಪಿತೃಶ್ರಾದ್ದವನ್ನು ಮಾಡಬೇಕು. ಆದರೆ ಪಿತೃಶೇಷವನ್ನು ಆಘ್ರಾಣಿಸಿದರೆ ಕೃತ ಭೋಜ್ಯಮಾದಪುದು, ಇಂದ ಫಲವನ್ನು ಹೊಂದಿದ ಹಾಗಾಗ್ತದೆ. ಹಾಗೆ ಅಂತ ವ್ರತಕ್ಕೆ ವಿರೋಧವಲ್ಲ. ಯಾಕೆ? ಭೋಜನ ಮಾಡಿದ್ದಲ್ಲ, ಆಘ್ರಾಣ ಮಾತ್ರದಿಂದ ಆ ಫಲವನ್ನು ಹೊಂದುವುದಕ್ಕೆ ಪ್ರಯತ್ನಿಸುವುದು ಮಾತ್ರ ಅಲ್ಲ, ನಡುವಿರುಳುಗಳೆದು ವನಿತೆಯ ನೊಡಗೂಡಬಹುದು. ಇದರಿಂದ ಧರ್ಮ ಪದ್ಧತಿಯನ್ನು ಮೀರಿದ ಹಾಗಾಗುವುದಿಲ್ಲ. ಈಗ ನನಗೆ ಒದಗಿ ಬಂದ ಸನ್ನಿವೇಶವೂ ಅದೇ ನೋಡು. ನೀನಾಡುತ್ತಿರುವುದೇನೋ ಅದಕ್ಕೆ ಭಿನ್ನವಾದದ್ದು ಕೃಷ್ಣ ದರ್ಶನದ ವ್ರತ, ಯಾವತ್ತೋ ಮಾಡಿದ್ದದು. ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಇಲ್ಲ. ಜೊತೆಯಲ್ಲಿ ಪಿತೃವಿನ ಆಜ್ಞೆ ಶ್ರದ್ಧೆಯಿಂದ ಆಚರಿಸಲೇಬೇಕಾದದ್ದು. ಪರಸ್ಪರ ಹೊಂದಾಣಿಕೆ ಹೇಗೆ ಮಾಡಲಿಕ್ಕೆ ಬಂದೀತು? ಕೃಷ್ಣ ದರ್ಶನದ ಸಂಕಲ್ಪವನ್ನು ಹೃದಯದಲ್ಲಿ ಸ್ಥಾಯಿಯಾಗಿಟ್ಟುಕೊಂಡು ನೀನಾಡಿದ ಧರ್ಮದ ಪಾತಳಿಯ ಮೇಲೆ ನಿನ್ನೊಂದಿಗೆ ಇವತ್ತು ಕಳೆದೆ ಅಂತಾದ್ರೆ ತಂದೆಯವರ ಆಜ್ಞೆಯನ್ನು ವಿರೋಧಿಸುವುದಿಲ್ಲ ನಾನು. ಒಂದು ಹೊತ್ತು ಕಳೆದ ಮೇಲೆ ತಂದೆಯವರ ಆಜ್ಞೆ ಈಡೇರಿಸುವುದರಲ್ಲಿ ಮುಂದಾಗುತ್ತೇನೆ. ಹಾಗಾದ್ರಿಂದ ನಿನ್ನನ್ನು ಮೀರುವುದು ಮತವಲ್ಲ, ಇದು ನನ್ನ ಅಂತರ್ಗತವಾದಂತಹ ಬೋಧೆ, ಶಾಸ್ತ್ರ ಸಿದ್ಧವಾದದ್ದು. ಆದ್ರಿಂದ ನಿನ್ನ ಅಪೇಕ್ಷೆಯನ್ನು ಈಡೇರಿಸುತ್ತಾ ಅಂತಃಪುರದಲ್ಲೇ ಉಳಿಯುತ್ತೇನೆ. ಹೀಗೆ ಒಳ್ಳೆಯದು.
ಬೇಯದು ಮೋಬೆಲಿ ಹೋಮದೆ ಅಂಗಡಿಗೆ ಯುದ್ಧಕ್ಕೆ ಸರ್ವ ಸಿದ್ಧತೆಯಾಗಿದೆ. ಎಲ್ಲರೂ ಬಂದಿದ್ದಾರೆ. ಸುಧನ್ವ ಕಾಣುವುದಿಲ್ಲ. ಎಲ್ಲಿ ಹೋಗಿದ್ದಾನೆ? ಕಳ್ಳನನ್ನು ಕಟ್ಟಿದರು